ಶಂಕರರ ಅಡಿದಾಬರೆಗಳನ್ನು ಮಂದಿಸುತ್ತಾ ಬ್ರಹ್ಮವಿದ್ಯಾ ಕರ್ತೃಗಳಾದಂತಹ ಅನೇಕ ಋಷಿ ಮುನಿಗಳಿಗೆ ವಂದಿಸುತ್ತಾ ಪರಂಪರೆಗೆ ವಂದಿಸುತ್ತಾ ತಮ್ಮೆಲ್ಲರ ಹೃದಯದಲ್ಲಿ ಬೆಳಗುತ್ತಿರುವ ಆ ಪರಾತ್ಪರ ವಸ್ತುವಿಗೆ ವಂದಿಸಿ, ಶಿವಸ್ವರೂಪಗಳೇ, ಇವತ್ತಿನ ದಿವಸ ಈಶಾವಾಸ್ಯ ಉಪನಿಷತ್ತಿನ 15ನೇ ಮಂತ್ರವನ್ನ ಇನ್ನೊಮ್ಮೆ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. 15, 16, 17, 18 ಇನ್ನು 4 ಮಂತ್ರಗಳದಾವ. ಅದಾದ ನಂತರ ಪ್ರಶ್ನೋಪನಿಷತ್ತು ಪ್ರಾರಂಭ ಮಾಡ್ಬೇಕು ನಾವು. ಆ ಬುಕ್ನ ತರಿಸಿಟ್ಕೊಳ್ರಿ. ಪ್ರಶ್ನೋಪನಿಷತ್ತು ಇವತ್ತಿನ 15ನೇ ಮಂತ್ರ ನೋಡ್ರಿ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ತಮ್ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ ಮಂತ್ರದ ಆ ಸ್ವರಗಳನ್ನ ಹೇಳ್ಕೊಂಡು ಹೇಳುವಂಥದ್ದು. ಅದ ಅರ್ಥವನ್ನ ನೀನ್ ನೋಡಿದ್ವಿ, ಅದ ವಿಚಾರವನ್ನ ಇನ್ನೊಮ್ಮೆ ನೋಡ್ರಿ. ಪೇಜ್ ನಂಬರ್ 120. ಈ 14ನೇ ಮಂತ್ರದೊಂದಿಗೆ ವಿತ್ ದಿಸ್ ಮಂತ್ರ ದ ಉಪನಿಷತ್ ಪ್ರೆಸೆಂಟೆಡ್ ಬೋತ್ ಪ್ರವೃತ್ತಿ ಮಾರ್ಗ ಅಂಡ್ ನಿವೃತ್ತಿ ಮಾರ್ಗ, ಬೋತ್ ಸನ್ಯಾಸ ಆಶ್ರಮ ಅಂಡ್ ಗೃಹಸ್ಥಾಶ್ರಮ. ಈ 14ನೇ ಮಂತ್ರದೊಂದಿಗೆ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂದ್ರೆ ಒಬ್ಬ ಗೃಹಸ್ಥನಾದಂತವನು ಶಾಸ್ತ್ರವನ್ನು ಹೆಂಗ ಅಭ್ಯಾಸ ಮಾಡ್ಬೇಕು, ಒಬ್ಬ ನಿವೃತ್ತಿ ಮಾರ್ಗವನ್ನ ಅಂದ್ರೆ ಸನ್ಯಾಸಿ ಆದವನು ಕೂಡ ಹೆಂಗ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಹೇಳಿ ಮುಗಿಸಿದ್ರು. ಸನ್ಯಾಸ ಆಶ್ರಮ ರಿಪ್ರೆಸೆಂಟ್ಸ್ ಜ್ಞಾನ ಯೋಗ, ಎನ್ಕ್ವೈರಿ ಇನ್ ಟು ಸೆಲ್ಫ್. ಗೃಹಸ್ಥಾಶ್ರಮ ರಿಪ್ರೆಸೆಂಟ್ಸ್ ಕರ್ಮಯೋಗ ಅಂಡ್ ಉಪಾಸನ ಯೋಗ ಕಂಬೈನ್ಡ್. ಅಂದ್ರೆ ಸನ್ಯಾಸ ಆಶ್ರಮಕ್ಕೆ ಸೇರಿದವ್ರಿಗೆ ಏನ್ ಕೆಲಸಪ್ಪ ಅಂತಂದ್ರೆ, ಅವ್ರಿಗೆ ಏನ್ ದುಡಿಬೇಕಂತ ಏನಿಲ್ಲ. ಅವ್ರಿಗೆ ಏನಪ್ಪಾ ಅಂದ್ರೆ ಪೂರ್ಣ ಅವರು ಸನ್ಯಾಸ ಆಶ್ರಮ, ಅವರ ಜವಾಬ್ದಾರಿ, ಅವ್ರದ್ದು ಊಟ ಉಪಚಾರನ ನೋಡ್ಕೋಬೇಕು, ಗೃಹಸ್ಥರು ನೋಡ್ಕೋಬೇಕು. ಅವನ್ಗೇನದ ಕೇವಲ ಜ್ಞಾನ ಯೋಗ ಕೆಲಸ. ಅಂದ್ರೆ ಏನು? ಶ್ರವಣ ಮನನ ನಿಧಿಧ್ಯಾಸನ. ಅದಕ್ಕಾಗಿ ಮೀಸಲು ಅವನ ಜನ್ಮ ಇರೋ ಮಠನು ಅವ ಶ್ರವಣ ಮನನ ನಿಧಿಧ್ಯಾಸನ ಬಿಟ್ಟು ಬೇರೆ ಏನು ಮಾಡೋದಲ್ಲ ಅವನು. ಇನ್ನು ಗೃಹಸ್ಥಾಶ್ರಮ ನಾವ್ ಏನ್ ಮಾಡ್ಬೇಕು ಅಂದ್ರೆ, ತನ್ನ ಅನ್ನವನ್ನು ಬಳಸಬೇಕ, ಉಳಿದ 3 ಆಶ್ರಮದವ್ರನ್ನು ಅವ ಸಲಹಬೇಕು, ತನ್ನ ಕುಟುಂಬವನ್ನು ಸಲಹಬೇಕು. ಆ ನಂತರ ಅವ ಏನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕು. ಅಂದ್ರೆ ಇವನ ಸಾಧನೆ ಅಂದ್ರೆ ಗೃಹಸ್ಥಾಶ್ರಮದಾಗ ಏನ್ ಮಾಡ್ಬೇಕು ಅಂದ್ರೆ ಕರ್ಮಯೋಗ ಮತ್ತು ಉಪಾಸನ ಯೋಗ 2 ಕೂಡಿಸಿ ಮಾಡಿ, ಆ ನಂತರ ಜ್ಞಾನ ಯೋಗವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹತ್ರ ಹೋಗಿ ಅಭ್ಯಾಸ ಮಾಡ್ಬೇಕು. ಇಷ್ಟು ಕೆಲಸದ ಇವನು. In the last class, I pointed out that the grahastha can also be an internal sannyasi if only he takes care of one part. I wanted to quote the shloka. I forgot, being an important shloka, I am quoting it now. ಅವರು ನಿನ್ನೆ ಒಂದು ಶ್ಲೋಕ, ಗೃಹಸ್ಥಾಶ್ರಮ ಯಾರು ಕರ್ಮಯೋಗವನ್ನ ಮಾಡ್ತಾರ ಅವರು ಸನ್ಯಾಸಿ ಇದ್ದಂಗನ ಅನ್ನುವಂತ ಮಾತನ್ನ ಭಗವದ್ಗೀತೆ ಒಳಗೆ ಹೇಳ್ತಾ ಎಲ್ಲಿ ಹೇಳ್ಯಾನು ಅಂತಂದಾಗ ಅವ್ರು ಅದನ್ನ ಕೋಟ್ ಮಾಡ್ಲಿಲ್ಲ, ಮರ್ತಿದ್ರ ಅಪ್ಪ. ಇವತ್ತಿನ ದಿವಸ ಆ ಮಂತ್ರ ಹೇಳ್ತಾರ. 5ನೇ ಅಧ್ಯಾಯ ಭಗವದ್ಗೀತೆ 5ನೇ ಅಧ್ಯಾಯದ 3ನೇ ಶ್ಲೋಕ. ನಿನ್ನೆ ಚಿಕ್ಕವರೊಬ್ಬರು ಹೇಳಿದ್ರಲ್ಲ ಅದೇ ಶ್ಲೋಕ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾವೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಮಹಾಭಾವು, ಏ ಅರ್ಜುನನೇ, ಯಾವ ಪುರುಷನು ನ ದ್ವೇಷ್ಟಿ ನ ಕಾಂಕ್ಷತಿ ಎಂದ್ರೆ ಯಾವುದನ್ನೂ ದ್ವೇಷಿಸುವುದಿಲ್ಲವೋ, ಯಾವುದನ್ನೂ ಬಯಸುವುದಿಲ್ಲವೋ, ಸಹ ಅವನು ನಿತ್ಯ ಸನ್ಯಾಸಿ, ಅವನು ಸದಾ ಸನ್ಯಾಸಿ ಎಂದು ಜ್ಞೇಯ ತಿಳಿಯಲು ಯೋಗ್ಯನಾಗಿದ್ದಾನೆ. ಏಕೆಂದರೆ ನಿರ್ದ್ವಂದ್ವ ರಾಗದ್ವೇಷ ದ್ವಂದ್ವಗಳಿಂದ ರಹಿತನಾದ ಪುರುಷನು ಸುಖಪೂರ್ವಕವಾಗಿ ಬಂಧಾತ್ ಪ್ರಮುಚತೆ ಸಂಸಾರ ಬಂಧನದಿಂದ ಮುಕ್ತನಾಗಿ ಬಿಡುತ್ತಾನೆ. ಸನ್ಯಾಸಿನ ಅವ ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಮಾಡಿದ್ರೆ ನಿಷ್ಕಾಮ ಅವ ಸನ್ಯಾಸಿನೇ ಅಂತ. ಅಲ್ಲೇ ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮಿ ಇಷ್ಟೆಲ್ಲ ಮಾಡಿ ಅವ ಮಾಡಕತ್ತಾರಲ್ಲ, ಅವನಿಗೆ ಧನ್ಯಪ್ಪ ನೀನು ಗೃಹಸ್ಥಾಶ್ರಮಿ ಅಂತ ತಗೊಂಡು ಅವ ಸನ್ಯಾಸಿ ಇದ್ದಂಗನ ಅವ ಮಾಡಿದ್ರೆ ಅವನಿಗೂ ಜ್ಞಾನ ದ್ವಾರ ಮೋಕ್ಷ ಆಗ್ತು. ಆ ಮಾತನ್ನ ಹೇಳಾಕತ್ತಾರ. ಮತ್ತಿನ್ನ ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕಲ್ಲ, ಯಾಕೆ ಇದನ್ನ ವಜ್ಜೆ ಹೊರಬೇಕು ಅಂದ್ರೆ ಅವನಲ್ಲಿ ದೋಷಗಳದಾವ, ಗುರುತಿಸುದಿಲ್ಲ. ಅವನ್ ವೈರಾಗ್ಯ ಹೇಳಿದ್ರೆ ಒಂದ್ ಅಂತಾನವ,
ವೈರಾಗ್ಯ ಇಲ್ಲ ಅವನ ಕಡೆ, ವಿಷಯಗಳಲ್ಲಿ ಭೋಗದ ಆಸಕ್ತಿ ಇರ್ತದ, ಸುಖ ಬುದ್ಧಿ ಮಾಡ್ತಾನೆ ವಿಷಯಗಳಲ್ಲಿ, ಅನೇಕ ಜನ್ಮ ಜನ್ಮಾಂತರದ ಪಾಪ ಇರ್ತದ ಏನ್ರಿ, ವಿಷಯಗಳಲ್ಲಿ ಸುಖ ಅನ್ನುವಂತ ಬುದ್ಧಿ ಅದ, ಮನಸ್ಸು ಚಂಚಲ ಅದ. ಅದ್ರಾಗ ಇವತ್ತಿನ ಕಾಲದಾಗ ಚಂಚಲ ಆಗ್ಲಿಕ್ಕೆ ಬೇಕಾದಷ್ಟು ಟಿವಿ ಮಾಧ್ಯಮ ಅದಾವ ಏನ್ರಿ, ಮೊಬೈಲ್ ಅದಾವ, ಇವೇನ ಸುದ್ದಿ ಮಾಧ್ಯಮಗಳು ಏನ್ ಹೆಚ್ಚಿಗೆ ಆಗ್ಯಾವ, ಇವೇನು ಮನುಷ್ಯರಿಗೆ ಸುಮ್ಮನಾಗ್ಬಿಡ್ತಾವೇನ್ರಿ? ಇಲ್ಲ, ಮನಸ್ಸನ್ನ ಹೊರಗೆ ಎಳಿತಾವ, ಚಂಚಲ ಹೊರಗೆ ಜಗತ್ತಿಗೆ ಅಲ್ಲಿ ಸುಖ ಅದ ಇಲ್ಲಿ ಸುಖ ಅದ ಅಂತ ತೋರ್ಸಕತ್ತಾವ. ಅದಕ್ಕೆ ಸಹಜವಾಗಿ ಮನುಷ್ಯ ಏನಾಗ್ತಾನ ಅಂತಂದ್ರ ಅಂತ ವಿಷಯಗಳಲ್ಲಿ ಆಸಕ್ತರಾಗ್ತಾನ. ಯಾರು ವೇದಾಂತಕ್ಕೆ ಅಭ್ಯಾಸ ಬಂದಿರಿ ಅವ್ರಿಗೆ ಆ ಲೌಕಿಕ ಭೋಗ ಭಾಗ್ಯಗಳನ್ನ ವರ್ಣನೆ ಮಾಡಿದ್ರೆ ಅಷ್ಟೊಂದು ಏನ್ ಹೇಳ್ತಾ ಬಿಡಿ ಇವ್ರು ಅನಿಸ್ತದ. ಒಮ್ಮೆ ನಮ್ಮಂತವ್ರಿಗೆ ಕೂಡ ಮನಸ್ಸು ಹರಿದು ಹೋಗ್ಬಹುದೇನೋ ಅಷ್ಟ ವಿಕ್ಷೇಪ ಆಗ್ತದೆ. ಸಂಸಾರದ ಭೋಗಗಳು ಅಷ್ಟು ರುಚಿ ಅದಾವ, ಹಿತ ಇಲ್ಲಂದ್ರೂ ರುಚಿ ಬಾಳ ಅದಾವಲ್ಲ, ಅದಕ್ಕೆ ಮೋಸ ಹೋಗೋ ಚಾನ್ಸಸ್ ಬಾಳ ಇರ್ತದ. ಇನ್ನ ಇಷ್ಟ ಹೇಳಿದ್ರೆ ನಾವ್ ಹಿಂಗದೇವಿ. ಇನ್ನ ನಾವು ಇಂದ್ರಿಯಗಳ ಬಲಾಢ್ಯ ಇದ್ದಾಗ ಈಗಾಗಲೇ 70-80 ವಯಸ್ಸಿಗೆ ಬಂದೇವಿ. 60 ಮ್ಯಾಗ ಇದ್ದವ್ರು ಅದೇವ್ ನಾವು ಬಹಳಷ್ಟು. ಈ 60 ಮ್ಯಾಗ ಅಂದ್ರೆ ಏನ್ರಿ, ನಾವೆಲ್ಲ ಈಗ ರಿಟೈರ್ಡ್ ಆಗೇವಿ. ಈ ರಿಟೈರ್ಡ್ ಆದಾಗನ ಇಷ್ಟೊಂದು ಭೋಗದ ಆಸಕ್ತಿ ಅದ ನಮ್ಮ ಒಳಗ. ಇನ್ನ ವೈರಾಗ್ಯಗಳು ಮತ್ತ ಈ ವಿಷಯದಲ್ಲಿ ದೋಷ ದರ್ಶನ ಇದ್ದವರಿಗೆ ಅದು ಸನ್ಯಾಸಾಶ್ರಮ ಸ್ವೀಕಾರ ಮಾಡ ಏನ್ರಿ. ಅದಕ್ಕ ಅದನ್ನ ಹಂಗ ಇಟ್ಟಿದ ಪದ್ಧತಿಯನ್ನ. ನಿಜವಾಗಿ ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರು ಕೂಡ 4 ಆಶ್ರಮದಲ್ಲೇನೋ ಆಶೆ ಹೋಗ್ಬೇಕು, ಅದ ಯೋಗ್ಯ. ಎಲ್ಲೇ ಒಬ್ಬವ ವಿಪರೀತವಾದಂತ ವೈರಾಗ್ಯ ರಾಗದ್ವೇಷವನ್ನು ಕಳ್ಕೊಂಡಾನ, ಮಲದೋಷ ಇಲ್ಲ, ವಿಕ್ಷೇಪ ದೋಷ ಇಲ್ಲ, ಅಧಿಕಾರಿ ಅದಾನಪ್ಪ ಅಂತಂದ್ರ ಅಂತವ್ರಿಗೆ ಎಕ್ಸಂಪ್ಷನ್ ಅದರಿಂದ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮದಿಂದ ಸ್ಕಿಪ್ ಮಾಡಿ ಬಿಟ್ಟು ಡೈರೆಕ್ಟ್ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತದ್ದನ್ನ ಇದು ಹಿಂದ ಏನಾಯ್ತು ಶಂಕರಾಚಾರ್ಯರ ಕಾಲದಿಂದ ಪ್ರಚಲಿತ ಹಾಕುವಂತ ಬಂತು. ಅದು ಹೆಂಗಾಗೈತಿ ಈಗಂದ್ರ ಅದ ಖರೆ ಇದು ಸುಳ್ಳು ಅನ್ನೋಂಗ ಆಗ್ಯದ. 4 ಆಶ್ರಮದಾಗ ಹಾಸಿ ಹೋಗ್ಬೇಕು ಮನುಷ್ಯರೆಲ್ಲರೂ, ಅಲ್ಲಿ ಪೆಟ್ಟು ತಿನ್ಬೇಕು, ಅವಾಗನ ಹಣ್ಣಾಗ್ತದ ಮನಸ್ಸು ಅನ್ನುವಂಥದ್ದು ಏನದ ಅದು ಯೋಗ್ಯವಾದ ಮಾರ್ಗ. ಇದನ್ನ ನಮ್ ಗುರುಗಳು ಹೇಳ್ಯಾರ, ನಾ ಹೇಳಿದ್ದು ನಿಮ್ಗೆ ಹೇಳಾಗತ್ತೀನಿ. ನನಗೆ ಇದ್ರ ಬಗ್ಗೆ ಆಧಾರ ಕೊಡ್ರಿ ಅಂದ್ರೆ ಆಧಾರ ನನಗೆ ಏನು ಗೊತ್ತಿಲ್ಲ. ಇರ್ಲಿ, ಈ 5ನೇ ಅಧ್ಯಾಯ ಭಗವದ್ಗೀತೆ ಒಳಗ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು. ಇದು 3ನೇ ಶ್ಲೋಕ, ಕರ್ಮಯೋಗದ ಮಹತ್ವವನ್ನು ಹೇಳ್ತದೆ ಇದು. ಇವನ್ ಎ ಗೃಹಸ್ಥ ಈಸ್ ಆಸ್ ಗುಡ್ ಆಸ್ ಸನ್ಯಾಸಿ ಇಫ್ ಹಿ ಲರ್ನ್ಸ್ ಟು ಹ್ಯಾಂಡಲ್ ರಾಗದ್ವೇಷ. ರಾಗದ್ವೇಷವನ್ನ ಅವ ನಿಯಂತ್ರಣ ಮಾಡಾಕತ್ತಾನ, ತನ್ನ ರಾಗ ತನ್ನ ದ್ವೇಷವನ್ನ ನಿಯಂತ್ರಣ ಮಾಡಾಕ ನಮ್ಗೆ ಶಕ್ತಿ ಬಂದದ. ಯಾರೋ ಒಂದು ಆಮಿಷ ತೋರಿಸಿದ್ರಂದ್ರ ಆ ಆಮಿಷಕ್ಕೆ ನಾವು ಬಲಿ ಆಗುದಿಲ್ಲ ಅಂತಂದ್ರೆ ಅದು ನಮ್ಮ ರಾಗದ್ವೇಷವನ್ನ ನಾವು ನಿಯಂತ್ರಣ ಮಾಡ್ಕೊಂಡೇವಿ ಅಂತ ಅರ್ಥ. ಮಾಡ್ಕೊಂಡೇವಿ ಅಂತಂದ್ರ ನಾವು ಸನ್ಯಾಸಿಗಳೇ ಏನ್ರಿ. ಆ ರಾಗದ್ವೇಷದ ಬಲಿಗೆ ನಾವು ಬೀಳಂಗಿಲ್ಲ ಅಂದ್ರ ನಾವು ಸನ್ಯಾಸಿಗಳೇ. Likes and dislikes, he reduces them, and whatever is there he doesn't become a slave of that. ಆ ರಾಗದ್ವೇಷಗಳಿಗೆ ಗುಲಾಮ ಆಗುದಿಲ್ಲ ಅವ. ಗೊತ್ತೈತ್ ಬಿಡ ಅಂತಾನ, ಗೊತ್ತೈತ್ ಬಿಡು ಅಂತ ಅವ ಎಲ್ಲೇ ಇದ್ರು ಕೂಡ ಅವ ಸನ್ಯಾಸಿನೇ. ಅವ ಸನ್ಯಾಸಿ ಆಶ್ರಮದಾಗಿದ್ರು ಸನ್ಯಾಸಿನೇ, ಅವ ಗೃಹಸ್ಥ ಆಶ್ರಮದಾಗಿದ್ರು ಅವ ಸನ್ಯಾಸಿನೇ. ಈ ಮಾತನ್ನ ಭಗವದ್ಗೀತೆ ಒಳಗೆ ಕೃಷ್ಣನ ಬಾಯಲೆ ಹೇಳ್ಸ್ಯಾರ. ಯಾರು? ವ್ಯಾಸಾಚಾರ್ಯರು ಹೇಳ್ಸ್ಯಾರ. He converts all the likes into preferences. ನೋಡ್ರಿ, ತನ್ನ ರಾಗಗಳನ್ನ ಬದಲಾವಣೆ ಮಾಡ್ಕೋತಾನ ಅವ. ಬುಧಾತ್ತೀಕರಿಸುವುದು ಅಂತಾರದು. ತನ್ನ ಆಶೆಗಳನ್ನ ಅದನ್ನ ಪ್ರೆಫರೆನ್ಸ್ ಆಗಿ ಮಾಡ್ಕೋತಾನ, ಆದ್ಯತೆ ಅಂತ ಪರಿಗಣನೆ ಮಾಡ್ತಾನೆ, ಲಿಸ್ಟ್ ನಾಗ ಇಟ್ಕೋತಾನ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಲೈಕ್ಸ್ ಅಂಡ್ ಪ್ರೆಫರೆನ್ಸ್? ಒಂದು ರಾಗ, ಒಂದು ಆದ್ಯತೆ. ಏನ್ ವ್ಯತ್ಯಾಸ ಗೊತ್ತಾಗತ್ತೇನ್ರಿ? ಲೈಕ್ಸ್ ಮೀನ್ಸ್ ಐ ವಾಂಟ್ ದಟ್. ಲೈಕ್ಸ್ ಅಂತಂದ್ರೆ ಏನ್ರಿ? ಆಶೆ ಅಂತಂದ್ರೆ. ರಾಗ ಅಂದ್ರೆ ಏನು? ಅದು ನನಗೆ ಬೇಕೇ ಬೇಕು ಅನ್ನೋದು ಆಶೆ. ಪ್ರೆಫರೆನ್ಸ್ ಅಂದ್ರೆ ಆದ್ಯತೆ ಅಂತಂದ್ರೆ ಅದೇನು? ಐ ವುಡ್ ಪ್ರೆಫರ್ ಟು ಹ್ಯಾವ್ ದಟ್. ಸಿಕ್ಕ್ರ ಇರ್ಲಿ, ಸಿಗ್ಲಿಕ್ಕಂದ್ರೆ ಬೇಡ. ಬೇಕ ಅನ್ನುವಂತ ಹಠಬುದ್ಧಿ ಇಲ್ಲ ನೋಡ್ರಿ. ಬೇಕ ಅಂತ ಹಠಬುದ್ಧಿ. ಸಿಕ್ತು ಓಕೆ, ಸಿಗ್ಲಿಲ್ಲ ಅಂದ್ರು ಓಕೆ ಏನ್ರಿ? ಸಿಕ್ತಂದ್ರು ಓಕೆ, ಸಿಗ್ಲಿಲ್ಲ ಅಂದ್ರು ಓಕೆ. ಪ್ರೆಫರೆನ್ಸ್ means I would prefer to have that. If it is not there also, I am willing to accept whatever God gives. ನಾ ಬಯಸ್ತೇನೆ, ಬಯಸಿದ್ದ ಭಗವಂತ ಕೊಟ್ಟ ಇರ್ಲಿ ಅಂತೇನೆ. ಇಲ್ಲ ಅವ ಕೊಡ್ಲಿಲ್ಲ ಅಂದ್ರು ಓಕೆ ಅಂತೇನಲ್ಲ. ಇದಕ್ಕೆ ಏನಂತಾರ? ಪ್ರೆಫರೆನ್ಸ್. ಹಿಂಗಿದ್ರು ಸಾಕು, ನಿಮ್ಗೆ ಎಷ್ಟೋ ಕೆಲಸ ಮಾಡ್ತದ. ರಾಗ ದ್ವೇಷಗಳ ನಿಮ್ಗೆ ನಿಯಂತ್ರಣ ಆದಂಗ ಅಂತ ತಿಳ್ಕೊಂಡು ಒಂದು ರಹಸ್ಯ ಹೇಳ್ತಾರೆ.
ಮೋಸ್ಟ್ಲಿ ಇಂಥದ ಒಂದ್ ಮಾತು ಕೇಳಿದ್ದೆ ಏನೋ ನನಗೊಂದು ಉಪಯೋಗ ಬಿತ್ತಿದ್ ನನ್ನ ಜೀವನದಾಗ. ಹೇಳಿದ್ದೆ ಒಮ್ಮೆ ನಮ್ಮ ಹುಡುಗ ಇಲ್ಲಿ ಚಿನ್ಮಯ ಸ್ಕೂಲ್ ಅದ ಹುಬ್ಬಳ್ಳಿ ಒಳಗ, ಚಿನ್ಮಯಾನಂದರದ. ಆ ಚಿನ್ಮಯಾನಂದ ಈ ಪರಂಪರೆ ಒಳಗನ ನಾನು ಅಭ್ಯಾಸ ಮಾಡಿದ್ದೆ. ಈ ಪರಂಪರೆ ಒಳಗನ ನಮ್ಮ ಹುಡುಗಗ ಇರೋ ಮಗಗ ಅಭ್ಯಾಸ ಮಾಡಿಸ್ಬೇಕು ಅಂತ ಅಡ್ಮಿಷನ್ಗೆ ಹೋದೆ ನಾನು. ಇಂಟರ್ವ್ಯೂ ಅದ ರೀ ಅದಕ್ಕೆ ಅಂದ್ರು. ಇಂಟರ್ವ್ಯೂ ಆ ತಾಯಿ ತಂದಿನ ಇಂಟರ್ವ್ಯೂ ಮಾಡಿ ಸೀಟ್ ಕೊಡ್ತಾರ ಚಿನ್ಮಯ ಸ್ಕೂಲ್ನಾಗ. 3 ವರ್ಷ 10 ತಿಂಗಳ ಇದ್ದ. LKG ಅಡ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ. ಆ ಇಂಟರ್ವ್ಯೂ ಒಳಗೆ ಹೋದಾಗ ಒಳಗ 3 ಮಂದಿ, ನಾವು 3 ಮಂದಿ, ಹುಡುಗ ತಾಯಿ ತಂದಿ, ಅಲ್ಲಿ ಒಂದು 3 ಮಂದಿ ಇರ್ತಾರ ಒಳಗ. ಅಲ್ಲಿ ಒಬ್ಬಗೆ ಹೆಣ್ಮಗಳು, ಒಬ್ಬ ಗಂಡ್ಮಗ, ಮತ್ತೊಬ್ಬ ಮನುಷ್ಯ. ಆ ಹುಡುಗನ ಒಬ್ಬ ಕರೀತಾನ, ನನ್ನೊಬ್ಬ ಕರೀತಾನ, ನನ್ನ ಹೆಂಡತಿನ ಒಬ್ಬ ಕರೀತಾನ. 3 ಮಂದಿಗೂ ಸಪರೇಟ್ ಅಂದ್ರೆ ಏನು ಅಲ್ಲೇ ಸಪರೇಟ್. ಅವ್ರು ಏನ ಒಬ್ಬೊಬ್ಬರಿಗೆ ಮಾಡಂಗಿಲ್ಲ ಇಂಟರ್ವ್ಯೂ, ಕಾಮನ್ ಆಗಿ ಎಲ್ಲಾರ್ಗೂ ಪರೀಕ್ಷೆ ಮಾಡಕ್ ಚಾಲು ಮಾಡ್ಬಿಡ್ತಾರ. ಅವಾಗ ನನ್ನ ಮಗ ಸಣ್ಣ ಬಿದ್ದ, ಏನ್ ಮಾಡ್ಬೇಕು, ಅವ್ರ ಕಡೆ ಕರೆದ್ರೆ ಹೋಗ್ಲಿಲ್ಲ ಅಂತಂದ್ರೆ ನಮ್ ಮಿಸಸ್ ಅವ್ರ ಹೆಣ್ಮಗಳು ಕರೆದ್ರು ಅಲ್ಲಿ ಅವ್ರ ಕಡೆ ಮಾತಾಡಕತ್ತ. ಅವ್ರು ಕರೆದ್ರು ಹೋಗ್ಲಿಲ್ಲ. ಬಡ ಬಡ ನನ್ನ ಕಾಲ್ ಮ್ಯಾಗ ಹತ್ತಿದವನ ಹೆಗಲ ಮ್ಯಾಗ ಹತ್ತಿ 2 ಕಾಲ ನನ್ನ ಹೆಗಲ ಮ್ಯಾಗ ಹಾಕೊಂಡು ಕೂತ್ಬಿಟ್ಟ, ತೆರೆ ಹಿಡ್ಕೊಂಡು ಕುಂತ್ಬಿಟ್ಟ. ಹೇಳಿದ್ದೆ ನೋಡ್ರಿ, ನಾನು ಒಮ್ಮೆ ಹೇಳಿದ್ದೆ. ಅವಾಗ ಅವ್ರ ಏನಂದ್ರು, ಏನ್ ಮಾಡ್ತೀರಿ ನೀವು? ನಾ ಹೆಲ್ತ್ ಇನ್ಸ್ಪೆಕ್ಟರ್ ಅದೇ. ನೀವೇನ್ ಮಾಡ್ತೀರಿ? ನೀವ್ ಹಿಂಗ್ ಮಾಡ್ತೀರಿ. ನಮ್ಮ ಮನೆಯವ್ರು ಟೀಚರ್ ಇದ್ರು, ಹೆಲ್ತ್ ಇನ್ಸ್ಪೆಕ್ಟರ್. ಎಷ್ಟು ಮಂದಿ ಮಕ್ಕಳು ಅಂತ ಹೇಳಿ? 4 ಮಂದಿ ರೀ. 3 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ್ಮಗ ಅಂತ ಹೇಳಿ. 4 ಮಂದಿ ಅಂದ್ರೆ ಸಂಸಾರ ದೊಡ್ಡದಾಗ್ತಿವ್, ದೊಡ್ಡ ಲೆಕ್ಕ ಹಾಕಿದ್ರು. ಆಮೇಲೆ ಒಬ್ನ ಮಗ ಅಂದ್ರೆ ಹೌದು, ಒಬ್ನ ಮಗ. ಮತ್ ಒಬ್ನ ಮಗ ಅಂತ ತಿಳ್ಕೊಂಡು ಇಷ್ಟು ಸಲಿಗೆ ಕೊಟ್ರಿ. ನಾವ್ ಹೆಂಗ್ ಮ್ಯಾಗ ಕುತ್ತಿಗೆ ಹಿಡಿದ್ ಮ್ಯಾಗ ಕುಂತನಲ್ಲ ಅಂದ್ರು. ನಾ ಅಂತೂ ಸಲಿಗೆ ಕೊಟ್ಟಿಲ್ರಿ, ನಾ ಪ್ರಾಮಾಣಿಕವಾಗಿ ಸಲಿಗೆ ಕೊಟ್ಟಿಲ್ಲ ಅವಂಗ. ಅವ ಹಂಗಿದ್ದ, ನಮ್ಮ ಮಗ ಹಂಗಿದ್ದವ. ಅವ ಎಲ್ಲಾನು ಏನದ ತನಗೆ ಬೇಕನ್ಸಿದ್ದನ್ನ ಅವ್ರು ಏನಂತಾರೆ, ಏನ್ ಮಾಡ್ತಾರೆ ಎದುರಿನವ್ರು ವಿಚಾರ ಮಾಡಂಗಿಲ್ಲ ನಾವು. ಅವಾಗ ಹಂಗಿದ್ದವ ಸಣ್ಣದಿಂದ. ಅವ್ರು ಕರೆದಾರ ಅಲ್ಲಿ ಹೋಗಾಕ್ ಒಲ್ಲೆ ಅಂತ ತಿಳ್ಕೊಂಡು ನನ್ ಮ್ಯಾಗ, ಇಲ್ಲ ಅಲ್ಲಿ ಹೋಗೋದ್ ನಾ ಹೋಗೋದಿಲ್ಲ, ನಾನು ಕರ್ಕೋದಿಲ್ಲ ಅಂತ ಗೊತ್ತಾಗುತ್ತೆ. ನನ್ ಮ್ಯಾಗ ಕಾಲ್ ಹಾಕಿದ್ದಾರನ್ನ ಹೆಗಲ ಮ್ಯಾಗ ಕೂತ್ಬಿಟ್ಟ. ಇಲ್ಲ ಸರ, ನಮಗೂ ಅವನು ಹಿಂಗ್ ಮಾಡ್ತಾನ ಅನ್ಸದ, ನಮ್ಗೆ ಗೊತ್ತಿಲ್ಲ, ಹಂಗಾತ್ರಿ. ನನಗೂ ಸಡನ್ ಆಗಿ ನನಗೂ ಸ್ವಲ್ಪ ಆಶ್ಚರ್ಯ ಆಯ್ತು. ಅಂದಾಗ ಅವ್ರು ಏನಂದ್ರು, ನಿಮ್ಮ ಹುಡುಗಗೆ ನಾವು ಸೀಟ್ ಕೊಡೋದಿಲ್ಲ. ಯಾಕಂದ್ರೆ ನೀವು ಮಗನ್ನ ಈ ರೀತಿ ಬೆಳೆಸಿರಿ. ಇಂಥ ಮಗನ್ ನಾವು ನಮ್ ಕಡೆ ಇರೋದು 1 ತಾಸು 2 ತಾಸು, 22 ತಾಸು ನಿಮ್ ಕಡೆ ಇರೋದು ಹುಡುಗ. ಅವ ಶಾಲ್ಯಾಗ ಬಂದ್ರೆ ಕಲಿತಾನೇನು, ಅವಂಗ್ ನಾವು ಇಟ್ಕೊಳ್ಳೋದಿಲ್ಲ, ನಿಮ್ಗೆ ಸೀಟ್ ಕೊಡೋದಿಲ್ಲ ಅಂದ್ರು. ಅಂದ್ರೆ ನನಗೇನಾಯ್ತು, ಇದ ಮಾತು ನೆನಪಾತ. ನಾ ಕೇಳ್ಬೇಕು, ನನ್ನ ಮಗಗ ಚಿನ್ಮಯ ಸ್ಕೂಲ್ನಾಗ ಓದ್ಬೇಕು ಅಂತ ಹೇಳ್ಕೊಂಡು ನಾನ ಬಯಸಿದ್ದೆ. ಸೀಟ್ ಕೊಟ್ರು ಓದಿಸ್ತೇನೆ. ಸೀಟ್ ಕೊಡ್ಲಿಕ್ಕಂದ್ರೆ ಅದನ್ನು ಪರಮಾತ್ಮ ಇಚ್ಛಾ ತಿಳ್ಕೊಂತೇನ್ರಿ ಅಂದೆ ನಾನು. ನನಗೆ ಚಿನ್ಮಯಾನಂದ್ರ ಹೇಳಿದ ಮಾತ ನೆನಪಾಗೈತಿ. ಅವ್ರದ ಮಾತು ಅವ್ರಿಗೆ ಹೇಳಿದೆ ನಾನು. ಚಿನ್ಮಯಾನಂದ್ರ ಬಾಯಲ್ಲಿ ಕೇಳಿದ ಮಾತು ಇವ್ರಿಗೆ ಹೇಳಿದೆ. ಚಿನ್ಮಯ ಮಿಷನ್ ಅಡ್ಮಿಷನ್ ಹೋದಾಗ ಚಿನ್ಮಯಾನಂದ ಅಪ್ಪ ಅವ್ರ ಹೇಳಿದ ಮಾತ್ರಿ, ನೀವು ಕೊಟ್ಟರು ನನಗೆ ಸಂತೋಷ, ನನಗೆ ಕೊಡ್ಲಿಕ್ಕಂದ್ರೂ ಸಂತೋಷ, ನಿಮ್ ಇಚ್ಛಾ ಹೆಂಗೆ ಹಂಗ್ ಮಾಡ್ರಿ ಅಂತ ಹೇಳಿ ಬಂದ್ಬಿಟ್ಟೆ. ಏನ್ಲೇ ಹಿಂಗ್ ಮಾಡಿದ್ಯ ಅಂತ ನಮ್ಮ ಮಗಗ ಮ್ಯಾಗ ಸ್ವಲ್ಪ ಸಿಟ್ಟು ಮಾಡಿದ್ವಿ ಹೊರತ ನಾವೇನ್ ಮಾಡ್ಲಿಲ್ಲ. ಸೀಟ್ ಸಿಕ್ತಿತ್ತು, ನೀನು ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟಿದ್ದೆ ಅಂದ್ರೆ ಅಂತ ತಿಳ್ಕೊಂಡು ಈ ಕಂಪ್ಲೇಂಟ್ ಇಟ್ಕೊಂಡು ಮನೆಗೆ ಬಂದ್ವಿ ನಾವು. ಮುಂದ ಒಂದು ವಾರ ಹೆಚ್ಚು ಕಮ್ಮಿ ಆಗಿತ್ತೇನೋ, ಮನೆಗೆ ಲೆಟರ್ ಬಂತು, ನಿಮ್ಮ ಮಗಗೆ ಸೀಟ್ ಕೊಟ್ಟೇವಿ, ಬಂದು ಅಡ್ಮಿಷನ್ ಮಾಡಿ ಏನು. ಆ ನಂತರ ಅದು ಸ್ಕೂಲಿಗೆ ಹೋದ, ಅಭ್ಯಾಸ ಮಾಡಿದ. 10th ಮಟನ್ ಅಲ್ಲೇ ಮಾಡಿ 96% ಮಾಡಿ ಮುಂದೆಲ್ಲ ಚಲೋ ಆಗಿ ಈಗ ಡಾಕ್ಟರ್ ಆಗಿ ಅಂದ್ಬಿಟ್ರೆ ಆಮತ್ ಬೇರೆ. ಅಂದ್ರೆ ಏನು, ಹಿಂಗಿರ್ಬೇಕು ಪ್ರೆಫರೆನ್ಸ್. ಅಂದ್ರೆ ಹಿಂಗ ಒಂದು ಉದಾಹರಣೆ ನನ್ನ ಜೀವನದ ಆಗಿರೋ ಉದಾಹರಣೆ ನಾನು ನಿಮಗೆ ಹೇಳಾಕತ್ತೀನಿ. ಪ್ರೆಫರೆನ್ಸ್ ಅಂತಂದ್ರೆ ಏನು, ಸಿಕ್ತು ಬಯಸು ತಪ್ಪಲ್ಲ, ಸಿಕ್ತು ಓಕೆ, ಸಿಗ್ಲಿಲ್ಲ ಅಂದ್ರು ಓಕೆ. ಯಾಕಂದ್ರೆ ಕರ್ಮಫಲ ದಾತಾವಾದನ ಭಗವಂತನ ಕೈಯಾಗ ಐತದ, ಸಕ್ಷನ್ ನನ್ ಕಡೆ ಇಲ್ಲ. ಆದ್ರಿಂದ ಹಿಂಗೇನಂತಾರ, ಹಿಂಗಿತ್ತಂದ್ರೆ ಆದ್ಯತೆ ಅಂತಾರ. ಬೇಕಂದ್ರೆ ಬೇಕಾದಿಲ್ಲ ಅಂದ್ರೆ ನಾವು ಬದುಕುದಿಲ್ಲ ಅನ್ನುವಂತ ಹಠಕ್ ಬಿದ್ದು ಏನ ಇರ್ತಾರಲ್ಲ, ಅದು ರಾಗ ಅಂತ ಅನಿಸ್ಕೋತ. Thus, if a person has a non-binding likes and dislikes, ಅಂದ್ರೆ ರಾಗದ್ವೇಷಗಳು ಇದ್ರು ಕೂಡ ಅವನು ಬಂಧಿಸಬಾರ್ದು. ಅವು ಬಂಧಿಸಿದ್ವು ಅಂತಂದ್ರೆ ಅವು ರಾಗದ್ವೇಷ ಅನಿಸ್ತಾವ. ಅವು ಆಶೆಗಳು ಬಂಧಿಸ್ಲಿಲ್ಲ ಅಂತಂದ್ರೆ ಅವು ಏನ್ ಅನಿಸ್ತಾವು, ಆದ್ಯತೆಗಳು, ಪ್ರೆಫರೆನ್ಸಸ್ ಅಂತ ಇಂಗ್ಲಿಷ್ನ ಹಂಗ ಅನಿಸ್ತಾವ. ಇಫ್ he or she is a ಗೃಹಸ್ಥ, he or she is good as ಸನ್ಯಾಸ. ಹಿಂಗ ಇರ್ತಪ್ಪ ಅಂತಂದ್ರ ನೀ ಗೃಹಸ್ಥ ಇದ್ರು ಕೂಡ ನೀನು ಸನ್ಯಾಸಿ. ಇಂಥದ್ದು ಬೇಕಪ್ಪ ಅನಿಸ್ತು, ಬಯಸು, ಭಗವಂತ ಕೊಟ್ರ ಇರ್ಲಿ,
ಕೊಡ್ಲಿಲ್ಲ ಅಂದ್ರೂ ಇರ್ಲಿ ಅನ್ನೋದು ಎರಡಕ್ಕೂ ತಯಾರಿ ಇರ್ಬೇಕು, ಎಕ್ಸೆಪ್ಟೆನ್ಸ್ ಇರ್ಬೇಕು. ಅದಕ್ಕಂತಾರ ಅವ ಹಂಗಿದ್ದಪ್ಪ ಅಂತಂದ್ರ ಅದು ರಾಗದ್ವೇಷ ರಹಿತ ಅಂತಃಕರಣ, ಅವ ಎಲ್ಲೇ ಇದ್ರು ಸನ್ಯಾಸಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇವತ್ತಿನ ಕಾಲದ ಮಂದಿಗೆ ಇದು ಇಂತ ಮಾತೇ ಕೇಳಂಗಿಲ್ಲ. ಬೇಕಂದ್ರೆ ಬೇಕ. ಪುಣ್ಯಕ್ಕೆ ನನಗಂತ ಯಾರು ಅಂತ ಸಿಕ್ಕಿಲ್ಲ. ನಮ್ಮ ಮನ್ಯಾಗ ನಮ್ಮ ಮನೆಯವರಾಗ್ಲಿ ನಮ್ಮ ಮಕ್ಕಳಾಗ್ಲಿ ನಾವ್ ಹೇಳ್ದಂಗೆ ಕೇಳ್ಕೊಂತ ಬಂದಾರ. ಹಿಂಗಾಗಿ ನಮ್ದು ಏನದ ಈ ಕಡೆ ದಾರಿ ಕುಲ್ಲಾಗೈತಿ. ಇರ್ಲಿ. ಲಾರ್ಡ್ ಕೃಷ್ಣ ಮೆನ್ಷನ್ಸ್ ನಿರ್ದ್ವಂದ್ವಃ, ಎ ಸ್ಪೆಷಲ್ ಟೈಟಲ್. ಏನ್ರಿ? ನಿರ್ದ್ವಂದ್ವಃ. ಲಾರ್ಡ್ ಕೃಷ್ಣ ಏನಂತಾನೆ ನಿರ್ದ್ವಂದ್ವ ಅನ್ನುವಂತ ಶಬ್ದ ಅದ್ರೊಳಗೆ. 2ನೇ ಲೈನ್ ಫಸ್ಟ್ ಲೈನ್ ಐತೆ. ನಿರ್ದ್ವಂದ್ವೋ ಹಿ ಮಹಾಭಾವು. ನಿರ್ದ್ವಂದ್ವ ಅಂತ ಏನ್ ಅರ್ಥ ಮಾಡಿದ್ವಿ ನಾವು? ನಿರ್ದ್ವಂದ್ವ ಅಂದ್ರೆ ರಾಗದ್ವೇಷಾದಿಗಳಿಂದ ರಹಿತನಾದ ಪುರುಷ. ನಿರ್ದ್ವಂದ್ವ ಇಸ್ ದ ಟೈಟಲ್ ಆಫ್ ದ್ಯಾಟ್ ಗೃಹಸ್ಥ ಸನ್ಯಾಸಿ. ಇಲ್ಲಿ ನಿರ್ದ್ವಂದ್ವಾಗಿರುವ ಯಾರಪ್ಪ ಅಂತಂದ್ರ ಇವ ಗೃಹಸ್ಥನಾಗಿದ್ದುಕೊಂಡು ಅಂದ್ರ ಇವನು ವೃತ್ತಿಯಿಂದ ನೋಡಿದ್ರೆ ಇವ ಗೃಹಸ್ಥ, ಇವ ಮನಸ್ಸು ನೋಡಿದ್ರೆ ಇವ ಸನ್ಯಾಸಿ. ಏನ್ರಿ? ಸನ್ಯಾಸ ಶರೀರಕ್ಕಲ್ಲ, ಮತ್ ಯಾರಿಗದ್ರಿ ಸನ್ಯಾಸ? ಏನ್ ಅರ್ಬಿ ಹಾಕೊಂಡ್ರ ಸನ್ಯಾಸಿನೋ? ಮತ್ ಸನ್ಯಾಸ ಅನ್ನೋದು ಎಲ್ಲಿರ್ಬೇಕ್ರಿ? ತಲೆಯಾಗಿರ್ಬೇಕು. ಮನಸ್ಸಿಗೆ ಸನ್ಯಾಸ. ಏನ್ರಿ? ನಾನು ಸನ್ಯಾಸಾಶ್ರಮ ತಗೊಂಡೀನಿ ಅನ್ನೋದು ನೆನಪಾಗಾಕ ಅವಾಗ ಕ್ಯಾಮಿ ಬಟ್ಟೆ ಕೊಟ್ಟ. ಏನಪ್ಪಾ ಮರ್ತ ಹಳೆ ವಿಚಾರ ಮಾಡಕ್ ಹೋಗ್ಬೇಡ, ಅದು ಅಂಗಿ ಕಾಣಲಿ ಅಂತ ತಿಳ್ಕೊಂಡು ಅವಾಗ ಆ ಕೆಂಪು ವಸ್ತ್ರ ಕೊಟ್ಟ, ಕ್ಯಾಮಿ. ಹಿಂಗ ಜರ ಇದ್ದ ನಿರ್ದ್ವಂದನಾದಂತ ಅವ ಗೃಹಸ್ಥ ಇದ್ದಂದ್ರೆ, ಅವ ಗೃಹಸ್ಥ ಇದ್ರೂ ಕೂಡ ಅವ ಮೆಂಟಲ್ ಸನ್ಯಾಸಿ, ಮಾನಸಿಕವಾದಂತ ಸನ್ಯಾಸಿ. ಹಿ ಆಲ್ಸೋ ಕ್ಯಾನ್ ಕಮ್ ಟು ಜ್ಞಾನ ಯೋಗ. ಹಿಂಗ ಕರ್ಮಯೋಗ ಮಾಡ್ಕೊಂತ ಇದ್ದು ನಿರ್ದ್ವಂದ್ವನಾಗಿ ಇದ್ದ ಅಂತಂದ್ರ ಅವನು ಕೂಡ ಯೋಗ ಇದಕ್ಕೆ ನಮ್ಮ ವೇದಾಂತ ಕ್ಲಾಸಿಗೆ ಬರಬಹುದು. ವೇದಾಂತ ಕ್ಲಾಸಿಗೆ ಬರಬಹುದು, ಶಾಸ್ತ್ರವನ್ನ ಕೇಳಬಹುದು, ಶ್ರವಣ ಮನನ ನಿಧಿಧ್ಯಾಸನ ಮಾಡಬಹುದು. ಎಲ್ಲೇ ಆ ಆಶ್ರಮ ಗೃಹಸ್ಥಾಶ್ರಮ ಇದ್ಕೊಂಡ ಮಾಡಬಹುದು. ರಿಮೈನಿಂಗ್ ಇನ್ ದಿ ಗೃಹಸ್ಥಾಶ್ರಮ ಇಟ್ ಸೆಲ್ಫ್ ಅಂಡ್ ಗೇನ್ ಮೋಕ್ಷವನ್ನ ಪಡೆಯಬಹುದು. ಜ್ಞಾನವನ್ನ ಪಡೆದ ಮೋಕ್ಷವನ್ನ ಪಡೆಯಬಹುದು. ದಟ್ ಈಸ್ ದ ಎಸೆನ್ಸ್ ಆಫ್ ಗೀತಾ ಶ್ಲೋಕ. ಈ ಗೀತಾ ಶ್ಲೋಕದ ಸಾರ ಅದ. ನಾವು ಯು ಹ್ಯಾವ್ ಟು ಇಮ್ಯಾಜಿನ್ ಎ ಗೃಹಸ್ಥ. ಈಗ ಒಂದ್ ಸ್ವಲ್ಪ ನೀವು ಕಲ್ಪನಾ ಮಾಡಿರಂತಾರ, ನೀವು ಗೃಹಸ್ಥ ಅದೇ ಅಂತ ಕಲ್ಪನಾ ಮಾಡ್ರಿ. ನಾವು ಕಲ್ಪನಾ ಮಾಡಕ್ಕೇನು ಗೃಹಸ್ಥರ ಅದೇವಿ. Now you have to imagine to a grahastha who has gone through karma and upasana and now has to attain ಜ್ಞಾನಂ. ನೋಡ್ರಿ, ಒಬ್ಬ ಎಕ್ಸ್ ಅನ್ನುವಂತ ಮನುಷ್ಯ ಅಥವಾ ಯಾವ ಸಹೋದರಿ ನಮ್ಮೊಳಗ ಯಾರೋ ಒಬ್ರು ತೋಡು, ನಾವು ನಿಷ್ಕಾಮ ಕರ್ಮ ಯೋಗ ಮಾಡೇವಿ, ನಿಷ್ಕಾಮ ಉಪಾಸನೆಯನ್ನು ಮಾಡೇವಿ, ಈಗ ಜ್ಞಾನಕ್ಕೆ ನಾವು ಅಧಿಕಾರಿನೂ ಆಗೀವಿ, ಜ್ಞಾನಕ್ಕೂ ಬಂದೀವಿ. ಬಿಕಾಸ್ ಐ ಹ್ಯಾವ್ ಸೆಡ್ ಕರ್ಮ ಅಂಡ್ ಉಪಾಸನ ಕ್ಯಾನ್ ಓನ್ಲಿ ಪ್ರಿಪೇರ್ ದ ಮೈಂಡ್. ಏನ್ ಹೇಳ್ಯಾರ? ಮನಸ್ಸು ತಯಾರಾಗಬೇಕು ಶಾಸ್ತ್ರಕ್ಕ ಅಂತಂದ್ರ ಮನಸ್ಸು ಹೆಂಗಿರ್ಬೇಕು? ರಾಗದ್ವೇಷ ರಹಿತ ಇರ್ಬೇಕು, ಚಂಚಲತೆ ಕಡಿಮೆ ಆಗಿರ್ಬೇಕು. ಮತ್ ಇವೆಲ್ಲ ಮಾಡ್ಯಾನ ಅಂತಂದ್ರ ಕರ್ಮಯೋಗನು ಮಾಡ್ಯಾನ, ಮನಸ್ಸಿನಲ್ಲಿ ಪಾಪ ದೋಷಗಳನ್ನು ಕಳ್ಕೊಂಡಾನ. ಆಮೇಲೆ ಉಪಾಸನಾದಿಗಳನ್ನ ಮಾಡ್ಯಾನ, ನಿಷ್ಕಾಮ ಉಪಾಸನೆ ಮಾಡ್ಯಾನ, ಅದರಲ್ಲಿದ್ದಂತ ಚಂಚಲತೆಯನ್ನ ಕಳ್ಕೊಂಡಾನ. ಹಂಗಾರ ಅವ ಜ್ಞಾನಕ್ಕೆ ಅಧಿಕಾರಿ ಆಗ್ಯಾನಲ್ಲ? ಹೌದು, ಅಧಿಕಾರಿ ಆಗ್ಯಾನ. ಬೋತ್ ಕೆನಾಟ್ ಗಿವ್ ನಾಲೆಜ್. ಇವು ಎರಡೂ ಮಾಡ್ಯಾನಂದ್ರು ಕೂಡ ಅದರಿಂದ ಜ್ಞಾನ ಆಗ್ತೈತಿ ಏನು ಅಂದ್ರೆ ಇಲ್ಲ, ಆಗಂಗಿಲ್ಲ. ಜ್ಞಾನ ಆಗಂಗಿಲ್ಲ. ಕರ್ಮಯೋಗ ಮಾಡೋದ್ರಿಂದ ಜ್ಞಾನ, ಉಪಾಸನ ಯೋಗ ಮಾಡೋದ್ರಿಂದ ಜ್ಞಾನ ಆಗ್ತೈತೇನೋ? ಆಗೋದಲ್ಲ. ಮತ್ತೇನಾಗ್ತದ? ಅಂತಃಕರಣ ಶುದ್ಧಿ ಆಗ್ತದ, ಅಂತಃಕರಣ ಏಕಾಗ್ರ ಆಗ್ತದ, ಜ್ಞಾನ ಯೋಗ್ಯತಾ ಆಗ್ತದ, ಪ್ರಾಪ್ತಿ ಆಗ್ತದ. ಜ್ಞಾನಕ್ಕೆ ಯೋಗ್ಯತೆ ಬರ್ತದ ನಮಗ. ಅಲ್ಲಿ ಮಟ ಅವ ಯೋಗ್ಯತೆ ಇರಂಗಿಲ್ಲ. ಹಂಗಾರ ಜ್ಞಾನ ಬೇಕಂದ್ರೆ ಏನ್ ಮಾಡ್ಬೇಕು? ಅವ ಮತ್ತೇನ್ ಮಾಡ್ಬೇಕು? ನಾಲೆಜ್ ರಿಕ್ವೈರ್ಸ್ ಸ್ಪಿರಿಚುವಲ್ ಎಜುಕೇಶನ್ ಪ್ರೋಗ್ರಾಮ್ ವಿತ್ ಹೆಲ್ಪ್ ಆಫ್ ಎ ಗೈಡ್. ಒಬ್ಬವ ಮಾರ್ಗದರ್ಶಕನನ್ನು ಇಟ್ಕೊಂಡು ಶ್ರವಣ ಮನನಾದಿಗಳನ್ನ ಮಾಡ್ಬೇಕಾಗ್ತದ, ಶಾಸ್ತ್ರ ಶ್ರವಣ ಮನ ಮಾಡ್ಬೇಕಾಗ್ತದ. ಅಂಡ್ ಐ ಶುಡ್ ಹ್ಯಾವ್ ಎ ಡೀಪ್ ಡಿಸೈರ್ ಫಾರ್ ದ್ಯಾಟ್. ಅದ್ರ ಬಗ್ಗೆ ತೀವ್ರ ಆಸಕ್ತಿ ಇರಬೇಕು. ನೋಡ್ರಿ, 10 ಗಂಟೆ ಆಗುತ್ತೆ ಇಲ್ಲಿ ಬರ್ತೀರಿ, ಮುಂಜಾನೆ 7:30 ಆಗುತ್ತೆ ಅಲ್ಲಿ ಹೋಗ್ತೀರಿ, ಎಲ್ಲ ಆಸಕ್ತಿ ಅದ ಇಲ್ಲೋ? ಈಗ ಉಳಿದೋಗಿ ಎಲ್ಲ ಆಸಕ್ತಿ ಅದ? ಇಷ್ಟು ಜನ ಅದಾರ, ಎಲ್ಲಿ ಅದಾರ ಆಸಕ್ತಿ? ಇದು ಕೇಳ್ಬೇಕನ್ನೋ ಆಸಕ್ತಿನೇ ಇಲ್ಲ ಅವ್ರಿಗೆ. ಹಿಂಗ ತೀವ್ರ ಮುಮುಕ್ಷುತನ ಇರಬೇಕು. ಸೊ ಡಿಸೈರ್, ಗೈಡ್ ಅಂಡ್ ಇನ್ನರ್ ಫುಲ್ನೆಸ್, ಫಿಟ್ನೆಸ್, ಆಲ್ ದೀಸ್ ಆರ್ ರಿಕ್ವೈರ್ಡ್. 3 ಬೇಕಾಗ್ತದ ನೋಡ್ರಿ. ನಾನು ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು ಅಂತ ತೀವ್ರತರವಾದಂತ ಮುಮುಕ್ಷುತನ ಇರಬೇಕು.
ಒಬ್ಬ ಮಾರ್ಗದರ್ಶಕ ಇರ್ಬೇಕು, ಗುರು ಇರ್ಬೇಕು. ಆಮ್ಯಾಗಿಂದ ನಮ್ಮ ಒಳಗೆ ಅಧಿಕಾರತ್ವ ಇರ್ಬೇಕು. ಏನು ಮಲದೋಷ ವಿಕ್ಷೇಪ ದೋಷ ರಹಿತವಾದಂತ ಅಂತಃಕರಣ ಇರ್ಬೇಕು. ಅಂತಃಕರಣದಿಂದ ದೋಷಗಳನ್ನ ಕಳ್ಕೊಂಡಿರ್ಬೇಕು. ಇವು ಮೂರು ಇರ್ಬೇಕಾಗ್ತದೆ. Now there is a person who is an upasaka who wants to gain ಜ್ಞಾನಂ. ಈಗ ಒಬ್ಬವ ಉಪಾಸಕ ಅದಾವ ಅಂತ ತಿಳ್ಕೊಡಿ, ಅವಾಗ ಜ್ಞಾನ ಬೇಕಾಗೈತಿ ಅಂತ ತಿಳ್ಕೊಡಿ. ಇನ್ ದಿಸ್ ಜನ್ಮ ಇಟ್ ಸೆಲ್ಫ್, ಇದೇ ಜನ್ಮದಾಗ ಜ್ಞಾನ ಆಗ್ಬೇಕಾಗೈತಿ ಅಂತ ತಿಳ್ಕೊಡಿ. I said the 15th mantra can be interpreted in 2 ways and I gave you the first interpretation. The upasaka is asking for jnanam and moksha in this janma itself. Therefore he prays to the Lord. Hiranmayena patrena. ಇದು 15ನೇ ಶ್ಲೋಕಕ್ಕೆ ಬಂದಾರ ಇವು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ. ಇಲ್ಲಿ ಕೇಳುವಂತಾವ ಉಪಾಸಕ ಇವ ಜ್ಞಾನವನ್ನ ಕೇಳಾಗತ್ತಾನ. ಇದೇ ಜನ್ಮದಾಗ ಜ್ಞಾನ ಆಗ್ಬೇಕು ಅಂತ ಕೇಳಾಗತ್ತಾನ. ಅದಕ್ಕೆ ಈ ಮಂತ್ರವನ್ನ 2 ರೀತಿಯಿಂದ ಅರ್ಥ ಮಾಡಬಹುದು ಅಂತ ಹೇಳ್ಯಾರ. ಒಂದೇದು ಏನ್ ರೀತಿ ಅರ್ಥ ಮಾಡಬಹುದು ಅನ್ನುವುದನ್ನ ಹೇಳ್ಯಾರ. ಏನ್ ಹೇಳ್ಯಾರ? ದ ಉಪಾಸಕ ಇಸ್ ಆಸ್ಕಿಂಗ್ ಫಾರ್ ಜ್ಞಾನಂ ಅಂಡ್ ಮೋಕ್ಷ ಇನ್ ದಿಸ್ ಜನ್ಮ ಇಟ್ ಸೆಲ್ಫ್. ಆ ಉಪಾಸಕ ಏನ್ ಮಾಡಾಕತ್ತಾನ? ಇದೇ ಜನ್ಮದಲ್ಲಿ ಜ್ಞಾನ ನಂತರ ಮೋಕ್ಷ ಆಗ್ಬೇಕು ಅಂತ ಕೇಳಾಗತ್ತಾನ. ದೇರ್ ಫೋರ್ ಹಿ ಪ್ರೇಸ್ ಟು ದ ಲಾರ್ಡ್. ಅದಕ್ಕೆ ಅವ ಏನ್ ಮಾಡ್ತಾನ? ಸೂರ್ಯ ದೇವತೆಗೆ ಹಿರಣ್ಮಯ ಪಾತ್ರೇಣ ಸತ್ಯಸ್ಯಾಪಿಹಿತಃ ಮುಖಂ. ಸತ್ಯಸ್ಯಾಹ ಮುಖಂ ಅಂತಂದ್ರೆ ಈ ಗೇಟ್ ವೇ ಟು ಸತ್ಯಂ. ಸತ್ಯಸ್ಯಾಹ ಮುಖಂ ಅಂದ್ರೆ ದ್ವಾರ, ಮುಖ್ಯ ದ್ವಾರ. ಎದಕ್ಕದು ಮುಖ್ಯ ದ್ವಾರ? ಸತ್ಯಂ ಜ್ಞಾನಂ ಅನಂತಂ. ಪರಮಾತ್ಮನ ಸ್ವರೂಪಕ್ಕೆ ಮುಖ್ಯವಾದ ದ್ವಾರ ಯಾವುದು? ಸತ್ಯಸ್ಯ ಮುಖಂ. ಬ್ರಹ್ಮನ್ ವಿಚ್ ಈಸ್ ಎ ಜ್ಞಾನಯೋಗ. ಯಾವ ಪರತತ್ವಕ್ಕೆ ನಾವು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತೀವಿ, ಅದಕ್ಕೆ ಒಂದು ದಾರಿ, ಮುಖ್ಯವಾದ ದಾರಿ ಯಾವುದು ಅಂದ್ರೆ ಸತ್ಯಸ್ಯ ಮುಖಂ. This Jnana Yoga path is obstructed because of my worldly distractions. ಈ ಜ್ಞಾನ ಯೋಗದ ಮಾರ್ಗ ನಮಗೆ ಅಡತಡೆ ಯಾಕೆ ಬಂದಾವು ಅಂತಂದ್ರ, ನಮ್ಮ ಅಡಚಣೆ ಯಾಕೆ ಮಾಡ್ಯಾವ ಅಂತಂದ್ರ ನಮ್ಮಲ್ಲಿ ಲೌಕಿಕವಾದಂತ ವಿಷಯದಲ್ಲಿ ಆಸಕ್ತಿ ಅದಾವ. ಅದು ನಮ್ದು ಮನಸ್ಸನ್ನ ಅತ್ತಾಗ ಎಳೆಯಾಗತ್ತಾವ. ಡಿಸ್ಟ್ರಾಕ್ಷನ್ ಅಂತಂದ್ರ ವಿಮುಖರಾಗ್ತಾ ಇದ್ದೇವೆ. ಲೌಕಿಕ ವಿಷಯಗಳ ಹತ್ರ ಮುಖ ಮಾಡಿದಾಗ ಆಧ್ಯಾತ್ಮಿಕ ಪ್ರಗತಿ ಆಗುವುದಿಲ್ಲ. When worldly distractions are there, even if Jnana Yoga is available right at the doorstep, you will look at your watch and say, I don't have time. ನೋಡ್ರಿ, ಈಗ ನಮಗೆ ಲೌಕಿಕ ಆಶೆಗಳಲ್ಲಿ ರಮಮಾಣ ಮಾಡುವಂತ ಅಂತಃಕರಣ ಐತೆ ಅಂತ ತಿಳ್ಕೊಡು. ಅಂತ ಹೊತ್ನಾಗ ನಮ್ಮ ಮನಿ ಬಾಗಿಲಿಗೆ ಬಂದು ಗುರುಗಳು ಶಾಸ್ತ್ರ ಹೇಳ್ತೀನಿ, ನಿನಗ ಪುಸ್ತಕನು ಕೊಡ್ತೇನೆ, ಗ್ರಂಥನು ಕೊಡ್ತೇನೆ, ಶಾಸ್ತ್ರನು ಹೇಳ್ತೀನಿ ಅಂತ ಮನಿ ಬಾಗಿಲಿಗೆ ಬಂದ್ರು ಕೂಡ ಅವ ಏನಂತಾನ ಸಾಧಕ, ಬರ್ರಿ ಅಂತ ತಿಳ್ಕೊಂಡು ಕೇಳ್ತಾನಂತೀರಿ ಇನ್ನು ಶಾಸ್ತ್ರ. ನನಗೆ ಟೈಮ್ ಇಲ್ರಿ, ನಾ ಹೋಗ್ಬೇಕು, ಸ್ವಲ್ಪ ಕೆಲಸ ಅದ ಅಂತಾನ ಏನ್ರಿ. ಆದ್ರಿಂದ ಇವೆಲ್ಲ ಬೇಕಾಗ್ತದ. ಮುಮುಕ್ಷತ್ವ ಬೇಕಾಗ್ತದ, ದೇವ್ರ ತರ ಮುಮುಕ್ಷತ್ವ ಬೇಕಾಗ್ತದ. ದಸ್ ಅವರ್ ಒಳ್ಳೆ ಡಿಸ್ಟ್ರಾಕ್ಷನ್ಸ್ ಬಿಕಮ್ ಅನ್ ಆಬ್ಸ್ಟಕಲ್. ಲೌಕಿಕವಾದಂತ ಆಶೆ ಆಕಾಂಕ್ಷೆಗಳು ಇದ್ದಾಗ ನಮಗ ವೇದಾಂತದಲ್ಲಿ ನಮ್ಮ ಪ್ರಗತಿ ಸುಲಭವಾಗಿ ಕಾಣುವುದಿಲ್ಲ. ಓ ಲಾರ್ಡ್, ಮೇ ಯು ರಿಮೂವ್ ದೋಸ್ ಆಬ್ಸ್ಟಕಲ್ಸ್. ಏ ಪರಮಾತ್ಮ, ನನಗ ಅಧ್ಯಾತ್ಮಿಕ ಮಾರ್ಗದಾಗ ಏನ್ ತೊಂದರೆಗಳದಾವ ಅವನ್ನೆಲ್ಲ ನನಗ ಕಡಿಮೆ ಮಾಡು ಅಥವಾ ಇಲ್ದಂಗ್ ಮಾಡು. ಆಲ್ ಮಟೀರಿಯಲ್ ಅಟ್ರಾಕ್ಷನ್ಸ್ ಆರ್ ಹಿಯರ್ ಕಂಪೇರ್ಡ್ ಟು ಗೋಲ್ಡನ್ ಡಿಸ್ಕ್. ಏನದಾವು ಲೌಕಿಕ ಭೋಗ ಭಾಗ್ಯಗಳು, ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನ, ಇವೇನ್ ನಮ್ಮ ಮನಸ್ಸಿನ ಆಕರ್ಷಣೆ ಮಾಡ್ತಾವಲ್ಲ, ಅವಕ್ಕ ಏನ್ ಮಾಡ್ಯಾರ ಇಲ್ಲಿ ಅಂತಂದ್ರ ಹಿರಣ್ಮಯೇನ ಪಾತ್ರೇಣ ಅಂದಾರ ನೋಡ್ರಿ. ಆ ಹಿರಣ್ಮಯೇನ ಪಾತ್ರೆ, ಬಂಗಾರದಂತಹ ಒಂದು ಆ ಪಾತ್ರೆ, ಹಿರಣ್ಮಯವಾದಂತ ಪಾತ್ರೆಗೆ ಅವನು ಹೋಲಿಸ್ಯಾರ. ಲೌಕಿಕ ಭೋಗ ಭಾಗ್ಯಗಳಿಗೆ ಹಿರಣ್ಮಯ ಪಾತ್ರೇಣ ಅಂತ ಶಬ್ದಗಳನ್ನು ಬಳಸ್ಯಾರ. ಪೂಷನ್ ತತ್ವಂ ಅಪೂರ್ಣಂ ಅಪಾವೃಣು. ಪೂಷನ್ ತತ್ವಂ ಅಪಾವೃಣು. ಮೇ ಯು ರಿಮೂವ್ ಆಲ್ ದೀಸ್ ಆಬ್ಸ್ಟಕಲ್ಸ್. ತತ್ವಂ ಪೂಷನ್ ಅಪಾವೃಣು. ನನ್ನ ಈ ಪ್ರಗತಿ ದಾರಿಯಲ್ಲಿ ಇದ್ದಂತಹ ತೊಂದರೆಗಳನ್ನ ನೀನು ನಿವಾರಣೆ ಮಾಡು, ಏ ಸೂರ್ಯ ದೇವನೇ.
ಈ ರೀತಿ ಪ್ರಾರ್ಥನೆ ಅದ. ಐ ಶುಡ್ ಫೈಂಡ್ ಕ್ವಾಲಿಟಿ ಟೈಮ್ ಫಾರ್ ಮೈ ಪರ್ಸ್ಯೂಟ್. ಈ ಒಂದು ಜ್ಞಾನ ಸಾಧನೆಗಾಗಿ ನನಗ ಒಳ್ಳೆ ರಾಗದ್ವೇಷ ರಹಿತವಾದಂಥದ್ದು, ಅಂತಃಕರಣ ಅತ್ತಿತ್ತ ಹರಿದಾಡದ ಅಂತದ್ದು ಸ್ಥಿತವಾಗಿ ಇರಬೇಕು. ಅದರ ಸಾಧನೆ ಸ್ಥಿತವಾಗಿರ್ಬೇಕು. ಅಂತ ಒಂದು ಮನಸ್ಸನ್ನ, ಅಂತ ಒಂದು ಸ್ಥಿತಿಗತಿಯನ್ನು ನನಗೆ ಕೊಟ್ಟು ನನಗೆ ಈ ಮಾರ್ಗದಲ್ಲಿ ಇದ್ದಂತಹ ತೊಂದರೆಗಳನ್ನ ಕಳಿ. ಏ ಸೂರ್ಯ ದೇವತೆ, ಆಫನ್ ಟೈಮ್ ಈಸ್ ಅವೈಲೇಬಲ್, ಮೈಂಡ್ ಈಸ್ ನಾಟ್ ಅವೈಲೇಬಲ್. ನೋಡ್ರಿ, ಈಗ ರಿಟೈರ್ಡ್ ಆಗ್ಯವ್ ನಾವು. ಇನ್ನ ಸರ್ವಿಸ್ ಇದ್ದಾಗ ನಮ್ಗೆ ಟೈಮ್ ಇದ್ದಿದ್ದಿಲ್ಲ. ಈಗಂತೂ ಟೈಮ್ ಬೇಕಾದಷ್ಟು ಅದ. ಆದ್ರೆ ನಮ್ಗೆ ಟೈಮ್ ಸಾಕಷ್ಟು ಇರ್ತದ, ಕೊಟ್ಟಿರ್ತಾನ ದೇವರು. ಆದ್ರೆ ಟೈಮ್ ಕೊಟ್ಟಿರ್ತಾನಂದ್ರೆ ಏನಿರಂಗಿಲ್ಲ, ಮನಸ್ಸಿರುವುದಿಲ್ಲ. ಮನಸ್ಸಿದ್ದಲೇ ಮಹಾದೇವ, ಆ ಮನಸ್ಸಿರುವುದಿಲ್ಲ. ಬಿಕಾಸ್ ಆಫ್ ಪ್ರಿಆಕ್ಯುಪೇಷನ್. ಯಾಕಂದ್ರ ನಾವು ಬೇರೆ ಕೆಲಸ ಹಮ್ಮಿಕೊಂಡಿರ್ತೇವಲ್ಲ, ಆ ಕೆಲಸಗಳಲ್ಲಿ ಈ ಕೆಲಸ ಏನಾಗ್ತದ, ಗೌಣ ಆಗ್ತದ. ಇದಕ್ಕೆ ನಾವು ಭದ್ರಾಗ್ಬೇಕು. ಇದು ಸಾಧ್ಯ ಇದ್ದಷ್ಟು ಇದನ್ನ ನಾ ಮಾಡಿ ತೀರ್ಬೇಕು, ಉಳಿದದ್ದೆಲ್ಲ ಕಡಿಮೆ ಮಾಡ್ತೀನಿ ಅನ್ನುವಂತಹದ್ದು ತೀವ್ರತರವಾದಂತ ಮುಮುಕ್ಷುತ್ವ. ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಕ್ಲಾಸಿಗೆ ಫಸ್ಟ್ ಪ್ರಿಫರೆನ್ಸ್. ಉಳಿದದ್ದು ಏನು ಉಪಯೋಗ ಇಲ್ಲ. ಎಲ್ಲ ಮಾಡಿ ನೋಡೇವಿ, ಈಗ ಇಲ್ಲಿ ಮಠನು ಮಾಡೇವಿ, ಎಲ್ಲ ನೋಡೇವಿ, ಎಲ್ಲ ಈಗ ಮುಗಿದದ. ಓ ಲಾರ್ಡ್, ಗಿವ್ ಮಿ ಟೈಮ್ ಆಲ್ಸೋ, ಗಿವ್ ಮಿ ದ ಮೈಂಡ್ ಆಲ್ಸೋ ವಿಚ್ ವಿಲ್ ಎಂಗೇಜ್ ಇನ್ ಜ್ಞಾನ ಯೋಗ. ಪರಮಾತ್ಮ, ಏ ಸೂರ್ಯ ದೇವತಾ, ನನಗೆ ನೀನು ಒಳ್ಳೆ ಸರಿಯಾದ ಟೈಮ್ ಕೊಡು. ಆಮೇಲೆ ನಂತರ ಏನ್ ಕೊಡು, ಒಳ್ಳೆ ಆಯುಷ್ಯ ಕೊಡು. ಗಿವ್ ಮಿ ಟೈಮ್, ಗಿವ್ ಮಿ ದ ಮೈಂಡ್, ಒಳ್ಳೆ ಮನಸ್ಸು ಕೊಡು. ಆ ಮನಸ್ಸು ಯಾವಾಗಲೂ ವೇದಾಂತ ಶ್ರವಣ ಮಾಡೋದ್ರಲ್ಲಿ ನಿರತ ಆಗ್ಬೇಕು. ಅಂತ ಮನಸ್ಸನ್ನ ನನಗೆ ದಯಪಾಲಿಸು. Therefore, ಅಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಸತ್ಯ ಧರ್ಮಾಯ ಈಸ್ ಉಪಾಸಕ. ಸತ್ಯ ಧರ್ಮ ಅಂದ್ರೆ ಯಾರು? ಉಪಾಸಕ. 4ನೇ ಲೈನ್ದಾಗ ನೋಡ್ರಿ, ಸತ್ಯ ಧರ್ಮ. ಅಲ್ಲಿ ಬರ್ಕೊಡ್ರಿ, ಉಪಾಸಕನು ಅಂತ ಬರ್ಕೊಡ್ರಿ. ಫಾರ್ ದ ಒನ್ ಹೂ ಈಸ್ ಫಾಲೋವಿಂಗ್ ಎ ಲೈಫ್ ಆಫ್ ಪ್ರಾಪರ್ ಡಿಸಿಪ್ಲಿನ್. ಇಷ್ಟೆಲ್ಲ ಶಿಸ್ತುಬದ್ಧ ಜೀವನವನ್ನ ಮಾಡಕತ್ತಾನ ಅಂತಂದ್ರೆ ಶಾಸ್ತ್ರ ಶ್ರವಣಕ್ಕೆ ನಾವು ಮುಖ್ಯ ಪ್ರಾಮುಖ್ಯತೆ ಕೊಟ್ಟಾನೆ. ಇಂಥ ದೇವರಿಗೆ ಇಂತ ಬೇಡ್ಕೊಳತ್ತಾನ ಅಂತಂದ್ರೆ ಅವಂಗ ಅನ್ಬೇಕು ಏನು? ಸತ್ಯ ಧರ್ಮ, ಒಳ್ಳೆ ಮುಕ್ಷು ಅನ್ಬೇಕು ಅವ. ಪ್ರಾಪರ್ ಡಿಸಿಪ್ಲಿನ್ ಅಂಡ್ ದೃಷ್ಟಿ ಮೀನ್ಸ್ ಬ್ರಹ್ಮ ಜ್ಞಾನಂ, ಆತ್ಮಜ್ಞಾನಂ. ಐ ವಾಂಟ್ ಜ್ಞಾನಂ ಇನ್ ದಿಸ್ ಜನ್ಮ ಇಟ್ ಸೆಲ್ಫ್. ಇದೇ ಜನ್ಮದಲ್ಲಿ ನನ್ನ ಸ್ವರೂಪದ ಜ್ಞಾನ ಆಗ್ಬೇಕು. ನಾನು ಯಾರು ಅಂತ ತಿಳ್ಕೊ. ನಾನು ಏನ್ ತಪ್ಪು ತಿಳುವಳಿಕೆ ಐತಿ, ಶರೀರ ಅಂತ ತಿಳ್ಕೊಂಡೇನಿ, ಮನಸ್ಸು ಅಂತ ತಿಳ್ಕೊಂಡೇನಿ. ನಿಜವಾಗಿ ನಾನು ಯಾರು? ಶಾಸ್ತ್ರ ನನ್ನ ಬಗ್ಗೆ ನಾ ಯಾರು ಅಂತ ಹೇಳ್ತದೆ. ತತ್ ತ್ವಮಸಿ, ನೀನು ಆ ಪರಮಾತ್ಮನೇ ಇದ್ದಿ ಅಂತ ಹೇಳ್ತದ. ಆ ಪರಮಾತ್ಮ ನಾನು ಹೆಂಗದೇನಿ ಅನ್ನುವಂಥದ್ದು ಹುಬ ಹುಬ ಹೌದನ್ನುವಂಗ ಏನು ಸಂಶಯ ರಹಿತವಾಗಿ ನಮಗ್ ಗುರ್ತಾಗ್ಬೇಕು. ಅದು ತತ್ವಮಸಿ ಪದಗಳಲ್ಲಿ ಶೋಧನೆ ಮಾಡಿದಾಗ ಗೊತ್ತಾಗ್ತದೆ. ಅದು ಗುರುಗಳು ಹೇಳ್ತಾರೆ, ದಿಸ್ ಇಸ್ ದ ಪ್ರೇಯರ್ ಆಫ್ ಎ ಉಪಾಸಕ. ಇದು ಒಬ್ಬ ಉಪಾಸಕ ಮಾಡುವಂತಹ ಪ್ರಾರ್ಥನೆ. ದಿಸ್ ವಿ ಸಾ ಇನ್ ದ ಲಾಸ್ಟ್ ಕ್ಲಾಸ್. ಇದನ್ನ ನಾವು ಹೋದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ನಾವು ಐ ಸೆಡ್ ದ ಸೇಮ್ ಮಂತ್ರ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ಎ ಡಿಫರೆಂಟ್ ವೇ ಆಲ್ಸೋ. ಇದೇ ಮಂತ್ರವನ್ನ ಉಪಾಸಕರ ದೃಷ್ಟಿಯಿಂದ ಹೇಳಿದ್ವಿ. ಈಗ ಇನ್ನೊಂದು ದೃಷ್ಟಿಯಿಂದಲೂ ಈ ಮಂತ್ರವನ್ನ ಅಭ್ಯಾಸ ಮಾಡಬಹುದು. ಆಲ್ಸೋ ವಿಚ್ ಅಲೋನ್ ಆದಿಶಂಕರಾಚಾರ್ಯ ಗಿವ್ಸ್. ಅದನ್ನ ಯಾರು ಹೇಳ್ರಿ ನಿಮಗ ಅಂದ್ರ ಶಂಕರಾಚಾರ್ಯರು ತಮ್ಮ ಭಾಷೆಯೊಳಗ ಬರ್ದಾರ. ಇದು ಈ ಎರಡನೇ ಅರ್ಥ. ಇದೇ ಮಂತ್ರಕ್ಕ ಎರಡನೇ ಅರ್ಥವನ್ನ ಶಂಕರಾಚಾರ್ಯರು ಬರ್ದಾರ. ಎಲ್ಲಿ? ಶಂಕರ ಭಾಷೆ. ಯಾರ್ದು? ಶಂಕರಾಚಾರ್ಯರು. ಎಲ್ಲಿ ಬರ್ದಾರ? ಇದ ಈಶಾವಾಸ್ಯ ಉಪನಿಷತ್ತಿನ 15ನೇ ಮಂತ್ರದ ಭಾಷ್ಯ ಭಾಗ ನೋಡ್ರಿ, ಅಲ್ಲಿ ಸಿಗ್ತದೆ. ಏನ್ ಹೇಳ್ಯಾರಂಗಾರ? ಬಿಕಾಸ್ ದ ಸೆಕೆಂಡ್ ಡೆಫಿನೇಷನ್ interpretation which I am going to give now alone goes with the following shloka. ಈ ಎರಡನೇ ಮಂತ್ರ ಏನ್ ಐತಲ್ಲ, ಶಂಕರಾಚಾರ್ಯರು ಏನ್ ಅರ್ಥ ಹೇಳ್ತಾರಲ್ಲ, ಆ ಮಂತ್ರಕ್ಕೆ ಅನುಗುಣವಾಗಿ 16, 17, 18ನೇ ಮಂತ್ರಗಳು ಬರ್ತಾವ. So when Shankaracharya interpret the shloka, he will always look at the previous mantra and later mantra. ಯಾವಾಗಲೂ ಶಂಕರಾಚಾರ್ಯರು ಭಾಷ್ಯ ಬರೀಬೇಕಾದ್ರೆ ಏನ್ ಮಾಡ್ತಾರಂದ್ರೆ, ಹಿಂದಿನ ಮಂತ್ರ ಮತ್ತು ಮುಂದಿನ ಮಂತ್ರ ತಗೊಂಡು ನಡಕಲ್ಲಿ ಏನ್ ಮಾಡ್ತಾರ ಅವರು, ಅಲ್ಲಿ ಏನು ಬಿಟ್ಟು ಹೋಗೈತಿ ಆ ಭಾಗವನ್ನು ಅವ್ರು ಕೊಡ್ತಾರೆ ಅಷ್ಟೇ. ಏನ್ರಿ?
ಅದು ಪರಂಪರೆ ಒಳಗೆ ಇರ್ತದ, ಅದನ್ನ ಹೇಳಿರ್ತಾರ, ಅದನ್ನ ಅವ್ರು ಬರ್ದಾರ ಭಾಷೆ ಒಳಗೆ. ಕನೆಕ್ಷನ್ ಅಂತಾರ ಅದು. ಹಿಂದಿನ ಮಂತ್ರ ಮುಂದಿನ ಮಂತ್ರಕ್ಕೂ ಕೂಡಿಸಿ ಅಲ್ಲಿ ಒಂದು ಪ್ರಶ್ನೆ ಎತ್ತಿ ಅದಕ್ಕೆ ಜಂಕ್ಷನ್ ಮಾಡ್ತಾರ, ಕೂಡಿಸಿ ಹೇಳ್ತಾರ. When you want to give a contextual interpretation, it is a second interpretation which we will see now. What is that? ಏನಂಗಾರ ಶಂಕರಾಚಾರ್ಯರು ಏನ್ ಹೇಳ್ಯಾರ ಎರಡನೇ ಅರ್ಥ ಈ ಮಂತ್ರಕ್ಕ? According to this, the upasaka has practiced upasana. ಉಪಾಸಕ ಉಪಾಸನೆಯನ್ನ ಮಾಡಿದ. He is interested in ಜ್ಞಾನಂ. ಈಗ ಅವಾಗ ಜ್ಞಾನ ಆಗ್ಬೇಕಾಗ್ಯದ. And ಮೋಕ್ಷನೂ ಆಗ್ಬೇಕಾಗ್ಯದ. But due to some obstacle or the other, he never gets an opportunity to gain ಜ್ಞಾನಂ in this ಜನ್ಮ. ಅವ ಎಲ್ಲ ಬಯಸಾಗತ್ತಾನ, ಜ್ಞಾನ ಆಗ್ಬೇಕು, ನನಗೆ ಮೋಕ್ಷ ಇದ ಜನ್ಮದಾಗ ಆಗ್ಬೇಕು. ಒಳ್ಳೆ ಉಪಾಸಕನದ ಏನ್ರಿ, ಒಳ್ಳೆ ಉಪಾಸನೆ ಮಾಡ್ಯಾನ. ಆದ್ರೂ ಕೂಡ ಅವಾಗೇನಾಗಬಾರ್ದು ಅಂತಂದ್ರ ಗುರು ಸಿಗವಲ್ಲ, ಅಥವಾ ಜ್ಞಾನ ಸಿಗವಲ್ದು, ಹೇಳೋರು ಸಿಗವಲ್ರು, ತೊಂದರೆ ಆಗ್ಯದ. He never gets an opportunity to gain ಜ್ಞಾನಂ in this ಜನ್ಮ. ಈ ಜನ್ಮದಾಗ ಇಲ್ಲಿ ಮಟಾನು ಪ್ರಯತ್ನ ಮಾಡಿ ಅವನು ಸಿಕ್ಕಿಲ್ಲ. ಅವನು ಉಪಾಸಕನಾಗೆ ಉಳ್ದಾನ. ಗೊತ್ತಾಗೈತಿ ಜ್ಞಾನವನ್ನ ಪಡ್ಕೋಬೇಕು ಅನ್ನೋದು ಗೊತ್ತಾಗೈತಿ, ಆ ಜ್ಞಾನವನ್ನ ಹೆಂಗ ಪಡಿಬೇಕು ಅನ್ನೋದು ಗೊತ್ತೈತಿ. ಆದ್ರ ಸಿಗವಲ್ದು, ಜ್ಞಾನ ಸಿಗವಲ್ದು. Either because of a health reason or because of family reason. ಏನು ಕಾರಣ ಹೇಳ್ತಾನಪ್ಪ ಅಂತಂದ್ರೆ ಅವನ ಆರೋಗ್ಯ ಸರಿ ಇರ್ಲಿಕ್ಕಿಲ್ಲ. ಈಗ ನೋಡ್ರಿ, ಹುಬ್ಬಳ್ಳಿಗೆ ಬಂದಾರ ಅಪ್ಪೋರು, ಸಹಜಾನಂದ ಅಪ್ಪೋರು ಬಂದಾರ, ವಿಚಾರ ಸಾಗರ ಹೇಳಾಕತ್ತಾರ. ಎಷ್ಟು ಮಂದಿ ಕೇಳ್ತೀವಿ ನಾವು? ಹೋಗ್ಲಿ ಕೇಳಾಕ ಅನಾನುಕೂಲ ಇದ್ರೆ, ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡೋರು ನೀವು? ದವಾಖಾನೆಯಾಗಿದ್ದು ನಿಮಗೆ ICU-ದಾಗಿದ್ರೆ ಏನ್ ಕೇಳ್ತೀರಿ? ಇಲ್ಲ. ಅಥವಾ ಬೇರೆ ಏನಾರ ಸಮಸ್ಯೆ, ಮನೆಯೊಳಗೆ ಬಡತನ ಸಮಸ್ಯೆ, ಅಥವಾ ಏನಾದ್ರು ಮನ್ಯಾಗ ಒಂದ್ ಲಗ್ನ ಐತಪ್ಪ ಹೋಗಾಕತಿ, ಇವೆಲ್ಲ ಏನೋ ತೊಂದ್ರೆ ಅಡಚಣೆ ಅಂತೀವಲ್ಲ. ಐದರ್ ಬಿಕಾಸ್ ಆಫ್ ಹೆಲ್ತ್ ರೀಸನ್ ಆರ್ ಬಿಕಾಸ್ ಆಫ್ ಫ್ಯಾಮಿಲಿ ರೀಸನ್. ಯಾವುದೇ ಒಂದು ಕಾರಣಕ್ಕೆ ಒಟ್ಟು ಅವಾಗ ಏನಾಗಬಾರ್ದು, ಶಾಸ್ತ್ರ ಸಿಗಬಾರ್ದು. ಜ್ಞಾನಕ್ಕ ಶಾಸ್ತ್ರ ಬೇಕಾಗೈತಿ, ಗುರುಗಳು ಅದಾರ, ಆದ್ರೆ ಅವ್ರು ಹೋಗಕ್ ಆಗ್ಬಾರ್ದು. ಐ ಹ್ಯಾಡ್ ಒನ್ ಸ್ಟೂಡೆಂಟ್. ಅಪ್ಪವ್ರು ಹೇಳ್ತಾರ, ತಮ್ಮ ಜೀವನದಾಗ ಆದಂತ ಒಬ್ಬ ವಿದ್ಯಾರ್ಥಿ ಉದಾಹರಣೆ ತೋಳಲ್ಲ. ಅವರಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಂತ. ಹಿ ಈಸ್ ನಾಟ್ ಹಿಯರ್ ಅರೌಂಡ್. ಈಗಿಲ್ಲ, ಅವ್ರ ಹತ್ರ ಇಲ್ಲ, ಸದ್ಯ ಇಲ್ಲ, ಹೇಳು ಮುಂದೆ ಅಲ್ಲಿ ಇದ್ದಿದ್ದಿಲ್ಲ. ಐ ನೆವರ್ ಕೋಟ್ ಅನ್ ಎಕ್ಸಾಂಪಲ್ ಫ್ರಾಮ್ ದಿಸ್ ಕ್ಲಾಸ್. ಈ ಕ್ಲಾಸಿನ ಇದ್ದಂತ ಮಕ್ಕಳ ಜನರದ್ದು ಉದಾಹರಣೆನ ನಾ ಯಾವಾಗ್ಲೂ ಹೇಳೋದಿಲ್ಲ. ಹಿ ವಾಸ್ ಸಿನ್ಸಿಯರ್ಲಿ ಅಟೆಂಡಿಂಗ್ ದ ಕ್ಲಾಸ್. ಒಬ್ಬ ಏನಿದ್ದ ಅವ ಬೇರೆ ಕ್ಲಾಸ್, ಈ ಕ್ಲಾಸ್ ಅಲ್ಲ, ಬೇರೆ ಕ್ಲಾಸ್ನಾಗಿದ್ದ. ಅಪ್ಪವ್ರು ಹೇಳೋ ಉದಾಹರಣೆ ಇದ್ದು, ಅವ ದಿನನಿತ್ಯ ಕ್ಲಾಸ್ಗೆ ಬರ್ತಿದ್ದ, ಸಿನ್ಸಿಯರ್ ಆಗಿ. ಅಗ್ದಿ ಕ್ಲಾಸ್ ತಪ್ಪದಾನೆ ಒಂದ್ 5 ನಿಮಿಷ ಮೊದಲೇ ಬಂದು ಕುತ್ಕೊಂಡು ಪ್ರಾರ್ಥನಾ ಮಾಡೋದು, ಸಿನ್ಸಿಯರ್ ಆಗಿ ಲಕ್ಷ ಕೊಟ್ಟು ಕೇಳ್ತಿದ್ದ, ಎಲ್ಲ ಮಾಡ್ತಿದ್ದ. ಬಟ್ ದ ವೈಫ್ ಡಿಡೆಂಟ್ ಲೈಕ್ ಇಟ್. ಅವನ ಹೆಂಡತಿ ಏನ್ ಮಾಡ್ತಿದ್ಲು ಅಂದ್ರೆ, ಅಲ್ಲಿ ಯಾಕೆ ಹೋಗಿ ಏನ್ರಿ ಬಹಳ ತೊಂದರೆ ಮಾಡ್ತಾರ. ಕೆಲವು ಮಂದಿ ಹೆಣ್ಮಕ್ಳು ತೊಂದರೆ ಮಾಡ್ತಾರ. ಏನ್ ಸನ್ಯಾಸಿ ಏನೇನು ಅಲ್ಯಾಕೆ ಹೋಗಿ, ಬಾ ಸಿನಿಮಾಕ್ ಹೋಗೋಣ, ಇವತ್ತು ಶುಕ್ರವಾರ ಐತಿ, ಹೊಸ ಟಿಕೆಟ್ ತರಿಸಿ ಸಿನಿಮಾಕ್ ಹೋಗೋಣ ಬಾ ಅಂತಾಳೆ. ಅವನ್ ಹೆಂಡತಿ ಹಂಗಂತಿದ್ಲು. ವೈಫ್ ಡಿಡ್ ನಾಟ್ ಲೈಕ್ ಇಟ್. ಈ ವೇದಾಂತಕ್ಕೆ ಹೋಗೋದು ಬೇಡ ಅಂತಿದ್ಲು. ಪರ್ಹ್ಯಾಪ್ಸ್ ಶಿ ಥಾಟ್ ಹಿ ವಿಲ್ ಬಿಕಮ್ ಎ ಸನ್ಯಾಸಿ. ಯಾಕೆ ಹಂಗ ಮಾಡ್ತಿದ್ಲು ಅಂತಂದ್ರ, ಅಕ್ಕಿಗೆ ಒಂದೇನೋ ಹಿಸ್ಟ್ರಿ ಐತಿ. ಯಾರೋ ಹಂಗ ಕ್ಲಾಸ್ಗೆ ಹೋದವ, ಬರ್ತಾ ವೈರಾಗ್ಯ ಬಂದು ಮನಿ ಬಿಟ್ಟು ಸನ್ಯಾಸಿಯಾಗಿ ಹೋಗ್ಯಾನ. ಮತ್ ನನ್ನ ಗಂಡನು ಸನ್ಯಾಸಿ ಹೋದ್ರೆ ನನ್ನ ಜೀವನ ಹೆಂಗ ತಿಳ್ಕೊಂಡು ಅಕ್ಕಿ ಹೋಗ್ಬೇಡ ಅಂತಿದ್ಲು. ಏನೋ ಗೊತ್ತಿಲ್ಲ ಅಂತಾರಪ್ಪವ್ರು. ಒಟ್ಟ ಅಕ್ಕಿಗೆ ನೀ ಏನಂತಿದ್ರು, ಗುರುಗಳ ಹತ್ರ ನೀವು ಹೋಗಂಗಿಲ್ಲ. ಐ ಡೋಂಟ್ ನೋ ವಾಟ್ ಮೆನಿ ಆಲ್ವೇಸ್ ವಾರ್ನ್ ಯು, ಡೋಂಟ್ ಗೋ ಟೂ ನಿಯರ್ ಟು ಎ ಸನ್ಯಾಸಿ, ಯು ಮೇ ಎಂಡ್ ಅಪ್ ಎನ್ ಸನ್ಯಾಸ. ಸನ್ಯಾಸಿಗಳ ಹತ್ರ ಬಹಳ ಸಮೀಪ ಹೋಗ್ಬೇಡ್ರಿ, ದೂರಿಂದ ನಮಸ್ಕಾರ ಮಾಡ್ರಿ. ಅವ್ರ ಹತ್ರ ಹೋದ್ರಂದ್ರೆ ಎಲ್ಲಿ ಅವ್ರ ನಿಮ್ಮನ್ನ ಎಳ್ಕೊಂಡ್ಬಿಡ್ತಾರ ಏನೋ, ಅವ್ರ ಪ್ರಭಾವಕ್ಕೆ ನೀವು ಒಳಗಾಗಿ ಎಲ್ಲಿ ನೀವು ಒಂದಿನ ಸನ್ಯಾಸಿ ಆಗ್ತೀರಿ ಏನು. Therefore she asked him not to go to the class. ಅದಕ್ಕೆ ಅವನು ಹೆಂಡತಿ ಏನ್ ಹೇಳ್ತಿದ್ಲು, ಕ್ಲಾಸ್ ಹೋಗೋಂಗಿಲ್ಲ. At last she told him, ಕೊನೆಗೆ ಅವ ಹೇಳಿದ್ನಂತ, ಇಫ್ ಯು ಕಂಟಿನ್ಯೂ ಐ ವಿಲ್ ಕಮಿಟ್ ಸುಸೈಡ್. ಅಮ್ಮ ಅಂದಂತ, ನೀ ಹಿಂಗ ನನಗ್ ಮಾಡಾಗತ್ತಿ, ನನಗ್ ಕ್ಲಾಸಿಗೆ ಹೋಗಕ್ ನೀ ಬಿಡ್ಲಿಲ್ಲ ಅಂದ್ರ ನಾ ಊರ್ಲಾಕೋತೀನಿ ಅಂದಂತ. ನಾ ಊರ್ಲಾಕೊಳ್ಬಿಟ್ಟು ನಂಗೆ ಬೇರೆ ದಾರಿ ಇಲ್ಲ. ಕ್ಯಾನ್ ಯು ಇಮ್ಯಾಜಿನ್? ವಿಚಾರ ಮಾಡ್ತೀರೇನು? ಇಂತಹ ಒಂದು ಸನ್ನಿವೇಶ ಬರ್ತಾವೇನಿಲ್ಲ, ವಿಚಾರ ಮಾಡ್ರಿ.
ಒಂದ್ ವೇಳೆ ಬಂದಿಲ್ಲ ಅಂದ್ರ, ಸನ್ನಿವೇಶ ಬಂದಿಲ್ಲ ಅಂದ್ರ, ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ನಮಗ, ನಮ್ಮ ಹೆಂಡ್ರು ನಮ್ಮ ಮಕ್ಕಳು ನಮ್ಗೆ ಎಷ್ಟು ಸಹಕಾರ ಕೊಡಾಕತ್ತಾರ ಅನ್ನುವಂಥದ್ದು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ರಿ ಮನಸ್ನಾಗ. ಇಲ್ಲಪ್ಪ ನಮಗೂ ಹಿಂಗ ಅದ ಅಂತಂದ್ರೆ ಆಯ್ತು, ಹತ್ರ ಕೂಡ ಹನ್ನೊಂದು ನಮಗೂ ಒಬ್ಬ ಎಂತ ಒಬ್ಬ ಉದಾನಪ್ಪ ಹಂಗಾರ ಅಪ್ಪವ್ರು ಹೇಳಕತ್ತಾರ ಅಂತ ಒಬ್ಬ ಅಂತವ್ರು ನಾವು ನಮಗ್ ಸನ್ನಿವೇಶ ಬಂದಾವ ಅಂತ ತಿಳ್ಕೊಡ್ರಿ. ಹಂಗಾರ ನಾ ಊರ್ಲಾಕೋತೀನಿ, ನನಗ್ ನೀ ಹೋಗಾಕ್ ಬಿಡು ಕ್ಲಾಸ್ಗೆ, ಇಲ್ಲ ನಾ ಊರ್ಲಾಕೋತೀನಿ. ಕ್ಯಾನ್ ಯು ಇಮ್ಯಾಜಿನ್? ಇಂಥ ಸನ್ನಿವೇಶವನ್ನ ನೀವು ಕಲ್ಪನಾ ಮಾಡ್ಲಿಕ್ಕೂ ಸಾಧ್ಯ ಅದ ಏನು? ವಿಚಾರ ಮಾಡ್ರಿ. That obedient husband ultimately had to surrender to the will of the wife, and thereafter he stopped coming to the class. ಅವ ಗುರುಗಳಿಗೆ ನಿಷ್ಠೆ ತೋರಿಸಿಲ್ಲ, ಕೊನೆಗೆ ತನ್ನ ಹೆಂಡತಿಗೆ ನಿಷ್ಠೆ ತೋರಿಸುವಂತ ಪ್ರಸಂಗ ಬಂತು. ಆಮೇಲೆ ಅವ ಏನ್ ಮಾಡಿದ, ಹೆಂಡತಿ ಕೂಡ ಹೋದ ಹೊರತು ಅವ ಮೇಲೆ ವೇದಾಂತ ಕ್ಲಾಸಿಗೆ ಹೋಗ್ಲಿಲ್ಲ, ಗುರುಗಳ ಹತ್ರ ಹೋಗ್ಲಿಲ್ಲ. ಇದಕ್ಕೇನಂತಾರ್ರಿ? ಅಡಚಣೆ ಅಂತಾರೆ. ಇದಕ್ಕೆ ಆಬ್ಸ್ಟಕಲ್, ಅಡಚಣೆ ಇದು. ದ ಆಬ್ಸ್ಟಕಲ್ ಕ್ಯಾನ್ ಕಮ್ ಇನ್ ಸೆವೆರಲ್ ವೇಸ್. ಇವು ಎರಡು ಹೇಳಿವಿ, ಒಂದ್ ಆರೋಗ್ಯ, ಒಂದ್ ಯಾರೋ ಒಂದು, ಇನ್ನೊಂದ್ ಏನದ ನಮ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿವಿ. ಹಿಂಗ ಹಲವಾರು ಇರ್ತಾವ, ಬೇಕಾದಿರ್ಬೋದು. ಯಾವ ದಾರಿಯಿಂದ ಬಂದು ನಮ್ಗೆ ತ್ರಾಸ ಬರ್ತದ, ತೊಂದರೆ ಬರ್ತದ ಗೊತ್ತಿಲ್ಲ. Maybe health reason or family situation can be any reason. This Upasaka didn't gain the knowledge in spite of desperate desire. ಅವ ಕುತೂಹಲ, ಅವಂಗ ಬಹಳ ಆಸಕ್ತಿ ಇತ್ತು, ಮುಕ್ತಿಯನ್ನು ಹೊಂದಬೇಕು. ಉಪಾಸಕನು ಇದ್ದ, ಅಂತ ಕಡೆ ಏಕಾಗ್ರನೂ ಆಗಿತ್ತು, ಮಲದೋಷನು ನಿವೃತ್ತಿ ಆಗೈತಿ, ಉತ್ಕಟವಾದಂತಹ ಮೋಕ್ಷ, ಇದೇ ಜನ್ಮದಲ್ಲಿ ಜ್ಞಾನವನ್ನು ಪಡೆದು ಮೋಕ್ಷ ಹೊಂದಬೇಕನ್ನುವಂತಹದ್ದು ಗೊತ್ತೈತಿ, ಅವಾಗ ಆಸೆ ಐತಿ, ಆದ್ರೆ ಆಗವಲ್ದು. Now the fag end of the life has come. ಈಗೇನ್ ಮಾಡೋದ್ ಬಂದದ, ಜೀವನದ ಕೊನೆಯ ಸ್ಥಿತಿ ಬಂದದ. ಇನ್ನೇನು ಸ್ವಲ್ಪ ದಿವಸಕ್ಕೆ ಏನು ಮರಣ ಆಗುವ ಸಂಭವ ಬಂದದ. So he is very sure that I am not going to make it in this janma. ಈ ಜನ್ಮದಾಗಂತೂ ಆಗ್ಲಿಲ್ಲ. ಇನ್ನೇನು ನಾನು ಸಾಯಕ ಬಂದೇನಿ, ಇನ್ನೇನು ಬಹಳ ದಿನ ಉಳಿಯಂಗಿಲ್ಲ, ಇನ್ನೇನು ನನಗೆ ಜ್ಞಾನ ಆಗೋದಿಲ್ಲ, ನನಗೆ ಜ್ಞಾನ ಆಗ್ಲಿಲ್ಲ ಅಂದ್ರೆ ಮೋಕ್ಷನೂ ಆಗೋದಿಲ್ಲ. ಆದ್ದರಿಂದ he makes a special prayer for the another type of mukti which is promised in the ಶಾಸ್ತ್ರ. ಅಂತವ್ರಿಗೆ ಕೂಡ ಶಾಸ್ತ್ರ, ನೀನು ನಿರಾಶೆ ಆಗ್ಬಾರ್ದಮ್ಮ, ನಿನಗೂ ಒಂದ್ ದಾರಿ ಹೇಳ್ತೀನಿ ಅಂತ ಹೇಳ್ತದ ಶಾಸ್ತ್ರ. ಆದ್ರೆ ಹೇಳ್ತಾರೆ, an upasaka should practice an upasana throughout the life with a desire for ಜ್ಞಾನಂ and moksha. ನನಗಂತೂ ಬಹಳ ಆಸಕ್ತಿ ಅದ, ಜ್ಞಾನವನ್ನ ಹೊಂದಬೇಕು, ಮೋಕ್ಷ ಆಗ್ಬೇಕಾಗಿತ್ತು ಇದ ಜನ್ಮದಾಗ ಅಂತ ಐತಿ. ಆಗ್ಲಿಲ್ಲ, ಅನಾನುಕೂಲ ಬಂದ್ವು, ಯಾವ್ದೋ ದೃಷ್ಟಿಯಿಂದ ಅನಾನುಕೂಲ ಬಂದ್ವು. ಆದ್ರೆ ಮನಸ್ಸಿನಾಗ ನಾ ಯಾವಾಗ ಸಾಧನೆ ಮಾಡೀನಿ, ಯಾವಾಗ ಜ್ಞಾನ ಹೊಂದೇನಿ, ಯಾವಾಗ ಮೋಕ್ಷ ಆದೀತು ಅನ್ನುವಂತ ಕುತೂಹಲ ಇಟ್ಕೋಬೇಕು, ಆಸಕ್ತಿ ಇಟ್ಕೋಬೇಕು. The upasaka must be a niskama upasana and he should sincerely pray to the Lord for moksha and moksha only. ಅವ ಏನಿರ್ಬೇಕು, ನಿಷ್ಕಾಮದಿಂದ ಇರ್ಬೇಕು. ಆ ನಂತರ ಅವನ ಪ್ರಾರ್ಥನೆ ಏನಿರ್ಬೇಕು ಅಂದ್ರ, ನನಗೆ ಮೋಕ್ಷ ಬಿಟ್ಟು ಏನೇನು ಬ್ಯಾಡಪ್ಪ ಅನ್ನುವಂಥದ್ದು ಅವನ ಮನಸ್ಸಿನಾಗ ಪ್ರೇಮ್ ಪಡಿಬೇಕು. ಆಗ್ಲಿಲ್ಲ ಆ ವಿಚಾರ ಬಂದು, ನಾ ಇದ ಸಲ ಪ್ರಯತ್ನ ಮಾಡವಿದ್ಯಾ ನನಗೆ ಆಗ್ಲಿಲ್ಲ, ಇದ ಸಲ ಪ್ರಯತ್ನ ಮಾಡವಿದ್ಯಾ ನನಗೆ ಆಗ್ಲಿಲ್ಲ, ಒಂದ್ ತೊಂದರೆ ಬಂದು, ಅದಕ್ಕೆ ನನಗೆ ಅದೇ ಬೇಕಾಗಿತ್ತು, ನನಗೆ ಮೋಕ್ಷನೇ ಬೇಕಾಗಿತ್ತು, ಜ್ಞಾನದಿಂದ ಮೋಕ್ಷನೇ ಬೇಕಾಗಿತ್ತು ಅನ್ನುವಂತಹದ್ದನ್ನ ಪುನಃ ಮನಸ್ಸಿನಲ್ಲಿ ಅದನ್ನ ವಿಚಾರವನ್ನ ತರಬೇಕು. ಆ ವಿಚಾರ ಪ್ರಮುಖ ಆಗ್ಬೇಕು. ಯಾವಾಗ ಸಾವು ಸಮೀಪ ಬಂದದ ಅವಾಗ ಆ ವಿಚಾರ ಪ್ರಮುಖ ಆಗಬೇಕು. ಈ ಸ್ಪೆಷಲ್ ಟೈಪ್ ಆಫ್ ಉಪಾಸನ ಈಸ್ ಎಂಫಸೈಸ್ಡ್ ಇನ್ ದಿ ಉಪನಿಷತ್. ಈ ಉಪನಿಷತ್ನಲ್ಲಿ ಇದನ್ನ ಹೇಳ್ಯಾರ. ಇಟ್ ಶುಡ್ ಬಿ ದ ಮೆಡಿಟೇಷನ್ ಆನ್ ದ ಟೋಟಲ್ ಈಶ್ವರ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಆದಂತ ಈಶ್ವರನಲ್ಲಿ ಈ ಒಂದು ಪ್ರಾರ್ಥನೆ ಇಡಬೇಕು. Not any small petty devata associated with one aspect, but it must be a total Ishvara. ಯಾವುದೋ ಒಂದು ವಿದ್ಯಾ ಕೊಡುವಂತ ಸರಸ್ವತಿ ಮ್ಯಾಗಾಗ್ಲಿ, ಹಣ ಕೊಡುವಂತ ಲಕ್ಷ್ಮಿ ಮ್ಯಾಗಾಗ್ಲಿ, ಯಾವುದೇ ಒಂದು ದೇವತೆ ಮ್ಯಾಗ ಮಾಡಕ್ ಹೋಗ್ಬೇಡ್ರಿ. ಟೋಟಲ್ ದೇವತಾ ಯಾವುದು, ಈಶ್ವರನ್ ಮ್ಯಾಗ ಈ ಇಷ್ಟ ದೇವತೆ ಇಟ್ಕೊಂಡು ಮನಸ್ಸಿನಾಗ ಅವ್ನ ಒಂದು ಅಪ್ಲಿಕೇಶನ್ ಕೊಡ್ರಿ. ನನಗ ಜ್ಞಾನ ಸಾಧಿಸ್ಬೇಕಾಗಿತ್ತು, ಈ ಜನ್ಮದಾಗ ಆಗ್ಲಿಲ್ಲ. ಆ ಜ್ಞಾನದಿಂದ ಮೋಕ್ಷ ಆಗ್ಬೇಕಾಗಿತ್ತು, ಅದು ಆಗ್ಲಿಲ್ಲ. ನನಗದು ಆಗ್ಬೇಕಾಗಿತ್ತು, ಅದು ಆಗ್ಲಿಲ್ಲ ಅನ್ನುವಂಥದ್ದು ಒಂದ್ ಏನದ ಮನಸ್ಸಿನ ಮೇಲಿಂದ ಮೇಲೆ ಅದನ್ನು ತಂದು ಕೊಡ್ರಿ ಅಂತ. ಇಟ್ ಮಸ್ಟ್ ಬಿ ಬೈ ಹಿರಣ್ಯ ಗರ್ಭ ಉಪಾಸನ. ಆ ಹಿರಣ್ಯ ಗರ್ಭ ಉಪಾಸನ ಅಂತಾರೆ. ದಟ್ ಈಸ್ ಕಂಡೀಷನ್ ನಂಬರ್ 1. ಇದು ಕಂಡೀಷನ್ ನಂಬರ್ 1.
ದ ಸೆಕೆಂಡ್ ಕಂಡೀಷನ್ ಈಸ್ ಈ ಶುಡ್ ಇನ್ವೋಕ್ ಈಶ್ವರ ಅಪಾನ್ ಹಿಮ್ಸೆಲ್ಫ್. ಅವ ಏನ್ ಮಾಡ್ಬೇಕು, ಆ ಈಶ್ವರನ ತನ್ನ ಮೈ ಮೇಲೆ ಬರ್ತಾನ, ಆರೋಹಣ ಮಾಡ್ತಾನ ಅಂತ ತಿಳ್ಕೊಬೇಕು. ನೋಡ್ರಿ ಇವೆಲ್ಲ ಹೆಂಗದ ಯೂಟ್ಯೂಬ್ನಾಗ ಹೇಳುವೇನ್ರಿ ಇವೆಲ್ಲ. ಈಶ್ವರ ಮ್ಯಾಗ ತನ್ನ ಮ್ಯಾಗ ಆರೋಹಣ ಮಾಡ್ಕೋಬೇಕು ಈಶ್ವರ ಬರ. ಬಿಕಾಸ್ ವಾಟ್ ಈ ವಾಂಟ್ಸ್ ಈಸ್ ಅದ್ವೈತ. ಅವಾಗೇನ್ ಬೇಕಾಗೈತಿ, ಅದ್ವೈತದ ಜ್ಞಾನ ಬೇಕಾಗೈತಿ. ದೇರ್ಫೋರ್ ಈ ಶುಡ್ ಪ್ರಾಕ್ಟೀಸ್ ಅಭೇದ ಉಪಾಸನ. ಅಭೇದ ಉಪಾಸನ ಅದನ್ನ ಮಾಡ್ಬೇಕು. ಇನ್ ವಿಚ್ ದ ಲಾರ್ಡ್ ಈಸ್ ನಾಟ್ ಇನ್ವೋಕ್ಡ್ ಇನ್ ಎಕ್ಸ್ಟರ್ನಲ್ ಆಲಂಬನಂ, ಬಟ್ ದ ಲಾರ್ಡ್ ಈಸ್ ಇನ್ವೋಕ್ಡ್ ಆನ್ ಒನ್ ಸೆಲ್ಫ್. ಏನ್ರಿ, ತನ್ನ ಮ್ಯಾಗ ತಾನು ಆರೋಹಣ ಮಾಡ್ಕೋಬೇಕು. ಆ ಈಶ್ವರನ ಬಂದ್ ತನ್ನ ಮ್ಯಾಗ ಆರೋಪಿತ ಆಗ್ಯಾನ ಅನ್ನೋಂಗೆ ಕಲ್ಪನಾ ಮಾಡ್ಬೇಕು. ಬೇರೆ ಒಂದು ವಸ್ತುವಿನ ಆಲಂಬನ ಮ್ಯಾಗ ಇಷ್ಟಲಿಂಗದ ಮ್ಯಾಗ ಆರೋಹಣ ಮಾಡೋದಾಗ್ಲಿ, ಆಲಂಬನ ಮಾಡೋದಾಗ್ಲಿ, ಸಾರಿಗ್ರಾಮದಾಗ ಆಲಂಬನ ಮಾಡೋದಾಗ್ಲಿ, ಒಂದು ಮೂರ್ತಿ ಮ್ಯಾಗ ಆಲಂಬನ ಮಾಡೋದಾಗ್ಲಿ ಅಲ್ಲ. ತನ್ನ ಮೇಲೇನೆ ಆಲಂಬನ ಮಾಡ್ಕೋಬೇಕು. ತಾನೇ ಆಲಂಬನ, ಅವನ ಮೇಲೆ ತನ್ನ ಶರೀರದ ಮೇಲೆ ಈ ಈಶ್ವರನನ್ನ ಆಲಂಬನ ಮಾಡ್ಕೊ, ತನ್ನ ಶರೀರವನ್ನ ಆಲಂಬ ಮಾಡ್ಕೊಂಡು ಪರಮಾತ್ಮನನ್ನ ಆರೋಪ ಮಾಡ್ಕೋಬೇಕು. ರಿಮೆಂಬರ್ ದ ಲಲಿತಾ ಸಹಸ್ರನಾಮ ಧ್ಯಾನ ಶ್ಲೋಕ. ಲಲಿತಾ ಸಹಸ್ರನಾಮ ಅನ್ನುವಂತ ಧ್ಯಾನ ಶ್ಲೋಕದಾಗ ಒಂದು ಮಂತ್ರ ಅದ, ಅದನ್ನ ನೋಡ್ರಿ ಅಂತ. ಅರುಣ ಕರುಣ ತರಂಗಿತ ತರಂಗಿತ ಕ್ಷಿಂ ಧೃತ ಪಾಸಂಕುಶ ಪುಷ್ಪಬನ ಕಾಪಾಂ ಅಂತ ಒಂದು ಶ್ಲೋಕದ, ನನಗೆ ಗೊತ್ತಿಲ್ಲ ಅದು, ಇದು ಬರ್ದಾರ. ಆ ಇನ್ವೋಕ್ ಭವಾನಿ ದೇವಿ ಆಸ್ ಮೈ ಸೆಲ್ಫ್. ಆ ಭವಾನಿಯನ್ನ ನನ್ನ ಶರೀರದ ಮ್ಯಾಗ ಆರೋಪ ಮಾಡ್ಕೊಂಡು, ಈ ಒಂದು ಜ್ಞಾನ ಮೀನ್ಸ್ ನೋಡಿದೆ, ನನಗೆ ಜ್ಞಾನ ಇಲ್ಲ, ಉಪಾಸನೆನೇ ಉಪಾಸಕನೇ ಮಾಡಾಕತ್ತೀನಿ. ಬಟ್ ಒನ್ ಡಸ್ ದ ಇನ್ವೋಕೇಶನ್ ಆಫ್ ದ ಲಾರ್ಡ್ ಆನ್ ಒನ್ ಸೆಲ್ಫ್. ದಿಸ್ ಈಸ್ ಎ ಸ್ಪೇಷಿಯಲ್ ಉಪಾಸನ ಕಾಲ್ಡ್ ಅಭೇದ ಉಪಾಸನ. ಇದು ವಿಶೇಷವಾದಂತ ಒಂದು ಉಪಾಸನೆ, ಅಭೇದ ಉಪಾಸನೆ. ಅದರ್ವೈಸ್ ಕಾಲ್ಡ್ ಅಹಂಗ್ರ ಉಪಾಸನೆ. ಇದಕ್ಕೆ ಅಹಂಗ್ರ ಉಪಾಸನೆ ಅಂತ ಹೇಳ್ತಾರೆ ವಿಚಾರ ಸಾಗರಕಾರ್ತರು. ಅಹಂಗ್ರ ಉಪಾಸನೆ ಅಂದ್ರು ಅದೇ, ಅಭೇದ ಉಪಾಸನೆ ಅಂದ್ರು ಅದೇ. ಸೊ ದ ಉಪಾಸಕ ಮಸ್ಟ್ ಪ್ರಾಕ್ಟೀಸ್ ಈಶ್ವರ ಉಪಾಸನ, ಇಟ್ ಮಸ್ಟ್ ಬಿ ಅಹಂಗ್ರ ಉಪಾಸನ. ಈಶ್ವರಂದ ಉಪಾಸನೆ ಮಾಡಬೇಕು. ಈಶ್ವರ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕುಂತಾವ ಈಶ್ವರ ಅಲ್ಲ, ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನ ಮೇಲೆ ಅವ ಒಂದೇದ್ದು ನಂಬರ್ ಒನ್ ಅದು ಹೆಂಗಿರ್ಬೇಕು, ಹಿರಣ್ಯ ಗರ್ಭ ಉಪಾಸನೆ ಇರ್ಬೇಕು. ಎರಡನೇದ್ದು ಏನಿರ್ಬೇಕು, ಅಹಂಗ್ರ ಉಪಾಸನೆ ಇರ್ಬೇಕು. He should practice it throughout the life very regularly, and he should practice it at the time of death also. ಜೀವನ ಪರ್ಯಂತನೂ ಮಾಡ್ಕೊಂತ ಬಂದಿರ್ಬೇಕಮ್ಮ ಈ ಉಪಾಸನೆಯನ್ನ. ಆ ನಂತರ ಜೀವನದ ಕೊನೆ ಕ್ಷಣ ಇನ್ನೇನು ಪ್ರಾಣ ಹೋಗತ್ತಂದಾಗ ಕೂಡ ಇದನ್ನ ಮಾಡ್ಕೊಂತ ಇರ್ಬೇಕು. ನಮ್ ಕಡೆ ಏನೂ ಆಗಿಲ್ರಿಪ್ಪ, ಏನೋ ಕಾರಣದಿಂದ ಆಗಿಲ್ಲ, ಬುದ್ಧಿ ಇಲ್ಲ, ಕಡೆಗೆ ಇದು ಮಾಡ್ರಿ, ಲಾಸ್ಟಿಗೆ ಇದು ಮಾಡ್ರಿ ಅಂತ. ನಮ್ಗ ಅಷ್ಟೊಂದು ವಿವೇಕ ಶಕ್ತಿ ಇಲ್ರಿ, ನಮಗ ಸಂಸ್ಕೃತ ಬರಂಗಿಲ್ರಿ, ನಮಗ್ ಇಂಗ್ಲಿಷ್ ಬರಂಗಿಲ್ರಿ, ನಮಗ್ ಗುರುಗಳು ಸಿಗಲಿಲ್ರಿ, ಸಿಕ್ಕರು ಅವ್ರು ಹೇಳಿದ್ ನಮಗ್ ತಿಳಿಲಿಲ್ರಿ, ತಿಳಿದ್ರು ನಾವು ಅವ್ರು ಹೇಳೋ ಮುಂದೆ ನಮ್ಗೆ ಹೋಗಕ್ಕಾಗ್ಲಿಲ್ರಿ. ಏನೇನೋ ಅನಾಯಕ ತೊಂದರೆಗಳು ಇದ್ದಂತವ್ರು ಏನ್ ಮಾಡ್ಬೇಕು ಅಂದ್ರೆ, ಈ ರೀತಿ ನಂಬರ್ ಒನ್ ಏನ್ ಮಾಡ್ಬೇಕು, ಹಿರಣ್ಯ ಗರ್ಭ ಉಪಾಸನೆ ಮಾಡ್ಬೇಕು. ಎರಡನೇದು ಏನ್ ಮಾಡ್ಬೇಕು, ಅಹಂಗ್ರ ಉಪಾಸನೆ ಮಾಡ್ಬೇಕು. ಎಲ್ಲಿ ಮಠ ಮಾಡ್ಬೇಕು ಅಂದ್ರೆ ಸಾವಿನ ದೌಡ್ಯಾಗ ಬಂದ್ ಸಿಕ್ಕೊಂಡ ಮಠನು ಮಾಡ್ಬೇಕು. ಇನ್ನು ಭಗವದ್ಗೀತಾ ಲಾರ್ಡ್ ಸೇಜ್, ಭಗವದ್ಗೀತೆ ಒಳಗ ಭಗವಂತ ಹೇಳ್ತಾನ, ಏನ್ ಹೇಳ್ತಾನ, 8ನೇ ಅಧ್ಯಾಯ 5ನೇ ಶ್ಲೋಕ ತೆಗಿರಿ. 8ನೇ ಅಧ್ಯಾಯ 5ನೇ ಶ್ಲೋಕ ಏನ್ ಹೇಳ್ತಾರ ನೋಡ್ರಿ. ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾಂತಿ ನಾಸ್ತ್ಯತ್ರ ಸಂಶಯಃ. ಯಹ ಯಾವ ಪುರುಷನು ಅಂತ್ಯಕಾಲೇಚ ಅಂತ್ಯಕಾಲದಲ್ಲಿಯೂ ಕೂಡ ಮಾಮೇವ ಸ್ಮರನ್ ನನ್ನನ್ನೇ ಸ್ಮರಣೆ ಮಾಡುತ್ತಾ, ಕಲೇವರಂ ಶರೀರವನ್ನು ಮುಕ್ತ್ವ ತ್ಯಾಗ ಮಾಡಿ ಪ್ರಯಾತಿ ಹೋಗುತ್ತಾರೆಯೋ ಸಹ ಅವನು ಮದ್ಭಾವಂ ನನ್ನ ಸಾಕ್ಷಾತ್ ಸ್ವರೂಪವನ್ನು ಯಾತಿ ಪಡೆಯುತ್ತಾನೆ. ಅತ್ರ ನ ಸಂಶಯ ನ ಅಸ್ತಿ. ಇದರಲ್ಲಿ ಸಂಶಯ ಮಾಡ್ಕೋಬೇಡ್ರಿ. ವೇದ ಪ್ರಮಾಣದ ನಮಗೇನೂ ಆಗಿರಲ್ರಿ, ಹೇಳಿದ್ದೆ ತಿಳಿತಿದ್ದಿಲ್ರಿ. ಕೆಲವು ಮಂದಿಗೆ ಹೇಳಿ ತಿಳಿಯಂಗಿಲ್ರಿ, ಶಾಸ್ತ್ರದ ಬಂದ್ ಕುಂಡಿರ್ತಾರ, ಹೇಳಿದ್ ತಿಳಿಯಂಗಿಲ್ಲ. ಅವ್ರೆಲ್ಲ ಇಂಥವ್ರು ಮಾಡ್ರಿ.
ನಂಬರ್ 1 ಏನ್ ಮಾಡ್ಬೇಕು? ಹಿರಣ್ಯಗರ್ಭ ಉಪಾಸನ ಮಾಡ್ಬೇಕು. ನಂಬರ್ 2 ಏನ್ ಮಾಡ್ಬೇಕು? ಅಹಂಗ್ರ ಉಪಾಸನ ಮಾಡ್ಬೇಕು. ಅಹಂಗ್ರ ಉಪಾಸನ ಮಾಡ್ಬೇಕು ಅಂತವ್ರಿಗೆ ಏನಾಗ್ತದ? ದಿಸ್ ಉಪಾಸಕ ಸೀಕ್ಸ್ ಮೋಕ್ಷ. ಅವ ಉಪಾಸಕ ಏನ್ ಕೆಳಗತ್ತಾನ? ಮೋಕ್ಷ ಕೆಳಗತ್ತಾನ. ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಉಪಾಸಕ? ಹಂಗಾರೆ ಇಂಥವ್ಗೆ ಏನ್ರ ಜ್ಞಾನ ಆಗಿ ಮೋಕ್ಷ ಆಕತ್ತೇನು? That is also said in the Shastra. He will not get moksha in this life. ನೋಡ್ರಿ, ಹಂಗ್ ಮಾಡಿದ್ರೆ ನಿಮಗೇನು ಜ್ಞಾನದಿಂದ ಮೋಕ್ಷ ಆಗೋದು? ಜ್ಞಾನ ಇಲ್ಲಂದ್ರೆ ಮೋಕ್ಷ ಆಗೋದಿಲ್ಲ. ಮತ್ ಏನಾಗ್ತದೆ? ದೇರ್ ವಿಲ್ ಬಿ he will travel after death. ಮರಣ ಹೊಂದಿದ ನಂತರ ಅವ ಪ್ರಯಾಣ ಮಾಡ್ತಾನ. ದಿಸ್ ಜೀವ ಕನ್ಸಿಸ್ಟ್ ಆಫ್ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂಡ್ ಉಪಾಸನ, ಪುಣ್ಯಂ ಅಂಡ್ ಅಫ್ ಕೋರ್ಸ್ ಚಿದಾಭಾಸ, ದ ಬಾರೋಡ್ ಕಾನ್ಶಿಯಸ್ನೆಸ್. ಯಾವಾಗ ಈ ಶರೀರದಿಂದ ಪ್ರಯಾಣ ಮಾಡ್ತಾನಲ್ಲ, ಅವನ ಕಡೆ ಏನೇನದ ಉಪಕರಣ? ಸ್ಥೂಲ ಶರೀರ ಅಂತೂ ಇಲ್ಲೇ ಬಿಡ್ತಾನ. ಸೂಕ್ಷ್ಮ ಶರೀರ ಇರ್ತತಿಲ್ಲೋ? ಇರ್ತದ. ಕಾರಣ ಶರೀರ ಇರ್ತತಿಲ್ಲೋ? ಇರ್ತದ. ಉಪಾಸನ ಪುಣ್ಯ ಇರ್ತತಿಲ್ಲೋ? ಇರ್ತದ. ಚಿದಾಭಾಸ ಇರ್ತೈತಿಲ್ಲೋ? ಇರ್ತೈತಿ. ಇವ್ 4 ಕೂಡ ಅವ ಏನ್ ಮಾಡ್ತಾನೆ? ಹೋಗ್ತಾನೆ, ಪ್ರಯಾಣ ಮಾಡ್ತಾನೆ. ದಿಸ್ ನ್ಯೂಕ್ಲಿಯಸ್ ವಿಡ್ರಾಸ್ ಫ್ರಮ್ ದ ಫಿಸಿಕಲ್ ಬಾಡಿ ಅಟ್ ದ ಟೈಮ್ ಆಫ್ ಡೆತ್. ಸಾವಿನ ಸಮಯದಲ್ಲಿ ಈ ಸೂಕ್ಷ್ಮ ಶರೀರ ಇವನ್ನೆಲ್ಲೂ ಪ್ಯಾಕ್ ಮಾಡ್ಕೋತಾವ. ನಾವು ಊರಿಗೆ ಹೋಗ್ಬೇಕಾದ್ರೆ ನಾವ್ ಹೆಂಗ್ ಪ್ಯಾಕ್ ಮಾಡ್ಕೋತೇವಲ್ಲ, ಟಾವೆಲ್ ತಗೋ, ಸೋಪ್ ತಗೋ, ಪೇಸ್ಟ್ ತಗೋ, ಹಂಗ ಈ ಶರೀರದಾಗಿನ್ವ ಆ 17 ತತ್ವವನ್ನ ಪ್ಯಾಕ್ ಮಾಡ್ಕೋತದ. ಕಾರಣ ಶರೀರವನ್ನ ಪ್ಯಾಕ್ ಮಾಡ್ಕೋತದ. ಚಿದಾಭಾಸನ ಪ್ಯಾಕ್ ಮಾಡ್ಕೋತದ. ಮತ್ತೇನು? ಅವನ ಪುಣ್ಯ ಅದೆಲ್ಲ ಪುಣ್ಯ ಏನಿರ್ತದ್ರಿ? ಕಾರಣ ಶರೀರದಾಗ ಇರ್ತದ ಪುಣ್ಯ. ಆ ಕಾರಣ ಶರೀರ ತಗೊಂಡ್ರ ಅದ್ರಾಗ ಪುಣ್ಯನೂ ಅದ್ರ ತಗೊಂಡ ಹೊರಗೆ ಹೋಗ್ತದೆ. ಇದೇನಾಗ್ತದೆ? ಸಾವಿನ ಸಮಯದಲ್ಲಿ ಇವನು ಪ್ಯಾಕ್ ಮಾಡ್ಕೊಂಡು ಸೂಕ್ಷ್ಮ ಶರೀರ ಪ್ರಯಾಣ ಮಾಡ್ತದೆ. ಇಟ್ ಎಂಟರ್ಸ್ ದ ಹೃದಯಂ ಆಫ್ ದ ಉಪಾಸಕ. It enters the hridayam of the upasaka and from the hridayam it goes through the special nadi. ಮೊದಲು ಏನು ಹೋಗ್ತದ? ಸೂಕ್ಷ್ಮ ಶರೀರ ಅವನ ಹೃದಯ ಭಾಗಕ್ಕೆ ಹೋಗ್ತದ. ಅವನ ಹೃದಯ ಭಾಗಕ್ಕೆ, ಹೃದಯ ಭಾಗದಿಂದ ಮುಂದೆ ಹೋಗ್ತದೆ, ನಾಡಿ ಹೋಗ್ತದೆ, ಆ ಸುಷುಮ್ನ ನಾಡಿ ಹೋಗ್ತದೆ. ಅಂಡ್ ಕಮ್ಸ್ ಔಟ್ ಥ್ರೂ ದಿ ಸ್ಪೇಷಿಯಲ್ ಹೋಲ್ ಕಾಲ್ಡ್ ಬ್ರಹ್ಮರಂಧ್ರ. ನೆತ್ತಿ ಮ್ಯಾಗ ಒಂದಿಷ್ಟು ಅಳ್ಳೆತ್ತಿ ಅದ ನೋಡ್ರಿ. ಮಕ್ಕಳಿಗೆ ಬಾಳ್ ಇರ್ತೈತಿ, ಹಿಂಗ್ ಹಿಡಿದ್ ನೋಡ್ರಿ, ಮಕ್ಕಳಿಗೆ ಬಾಳ್ ಗೊತ್ತಾಗೈತಿ, ದೊಡ್ಡವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಅಳ್ಳೆತ್ತಿ ಏನೋ ಇರ್ತದಲ್ಲ, ಅಲ್ಲೇ ಒಂದು ಬ್ರಹ್ಮರಂಧ್ರ ಇರ್ತದ. ಆ ಬ್ರಹ್ಮರಂಧ್ರದ ಮಾರ್ಗವಾಗಿ ಪ್ರಯಾಣ ಮಾಡ್ತಾವ. ಎ ಸ್ಪೆಷಲ್ ಗೇಟ್ ವೇ. ಇದು ಅವಾಗ ಈ ಉಪಾಸಕರ ಮಾತ್ರ ಹೋಗುವಂತ ದಾರಿ ಇದು. ದ ಉಪಾಸಕ ಜೀವ ಕನ್ಸಿಸ್ಟಿಂಗ್ ಆಫ್ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂಡ್ ಉಪಾಸನ ಪುಣ್ಯ ವಿಲ್ ಟ್ರಾವೆಲ್. ಆ ಒಂದು ಸುಷುಮ್ನ ನಾಡಿ ದ್ವಾರದಿಂದ ಅವನ ಪ್ರಯಾಣ ಪ್ರಾರಂಭ ಆಗ್ತದೆ. ದ ಪಾತ್ ಟೇಕನ್ ಬೈ ಉಪಾಸಕ ಇಸ್ ನೋನ್ ಬೈ ಎ ಸ್ಪೆಷಲ್ ನೇಮ್. ಅವ ಯಾವ ದಾರಿಯಿಂದ ಹೋಗ್ತಾನ್ರಿ? ಅದೆಲ್ಲ ಬಂದದ ಭಗವದ್ಗೀತೆ ಒಳಗೆ ಹೇಳ್ಯಾರ, ಅದನ್ನ ಇಟ್ಕೊಂಡವ. ದಿಸ್ ಪಾತ್ ಈಸ್ ಕಾಲ್ಡ್ ಶುಕ್ಲಗತಿ. ಇದಕ್ಕೆ ಶುಕ್ಲಗತಿ ಅಂತ ಕರೀತಾರೆ. ಸೊ ಥ್ರೂ ಶುಕ್ಲಗತಿ ದ ಉಪಾಸಕ ವಿಲ್ ಗೋ ಟು ಬ್ರಹ್ಮಲೋಕ. ಆ ಸೂಕ್ಷ್ಮ ಸುಷುಮ್ನ ನಾಡಿ ದ್ವಾರ ಹೋದಂತ ಉಪಾಸಕ ಎಲ್ಲಿ ಹೋಗ್ತಾನಪ್ಪ ಅಂತಂದ್ರೆ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಅಂಡ್ ದ ಸೂಕ್ಷ್ಮ ಗತಿ, ಶುಕ್ಲಗತಿ, ದ ಸ್ಪೆಷಲ್ ಪಾತ್ ವಿಚ್ ಈಸ್ ಇನ್ವಿಸಿಬಲ್ ಪಾತ್. ಬೇರೆಯವ್ರಿಗೆ ಕಾಣಂಗಲ್ಲದು. ಇಟ್ ಈಸ್ ಸಪೋಸ್ ಟು ಪಾಸ್ ಥ್ರೂ ದಿ ಸೋಲಾರ್ ಡಿಸ್ಕ್. ಈ ಸೂರ್ಯನನ್ನ ದಾಟಿ ಹೋಗುವಂತದ್ದು ಬ್ರಹ್ಮಲೋಕಕ್ಕೆ ಹೋಗ್ಬೇಕಂತ. ಸೊ ಥ್ರೂ ದ ಸೋಲಾರ್ ಡಿಸ್ಕ್ ದ ಉಪಾಸನ ಗೋಸ್ ಟು ಬ್ರಹ್ಮಲೋಕ. ಏನ್ರಿ? ಈ ಒಂದು ಸೌರ್ಯ ವ್ಯೂಹವನ್ನ ದಾಟಿ ಅವ ಉಪಾಸಕ ಆ ಬ್ರಹ್ಮಲೋಕಕ್ಕೆ, ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಇನ್ ಬ್ರಹ್ಮಲೋಕ ಹಿ ವಿಲ್ ಗೆಟ್ ಅನ್ ಅಪಾರ್ಚುನಿಟಿ ಟು ಗೇನ್ ಆತ್ಮಜ್ಞಾನಂ. ಅಲ್ಲೇ ಬ್ರಹ್ಮಲೋಕಕ್ಕೆ ಹೋದವರಿಗೆ, ಈ ರೀತಿ ಉಪಾಸಕರಿಗೆ ಆತ್ಮಜ್ಞಾನಕ್ಕೆ ಒಂದು ಅಲ್ಲೇ ಸವಲತ್ತಿದೆ. ದ ಜ್ಞಾನಂ ದಟ್ ಇಸ್ ಮಿಸ್ಡ್ ಇನ್ ಭೂಲೋಕ ಹಿ ವಿಲ್ ಗೆಟ್ ಇನ್ ಬ್ರಹ್ಮಲೋಕ. ಈ ಭೂಲೋಕದಾಗ ಏನ್ ಅವಾಗ ಅಡಚಣೆ ಆಗಿತ್ತು, ಅಲ್ಲೇ ಅಡಚಣೆ ಇಲ್ಲದೆ ಅವಾಗ ಜ್ಞಾನ ಸಿಗ್ತದ. ಬ್ರಹ್ಮಲೋಕದಲ್ಲಿ ಚತುರ್ಮುಖ ಬ್ರಹ್ಮಾಜಿ ಅಲ್ಲಿನೂ ಕ್ಲಾಸ್ ತಗೋತಿರ್ತಾನೆ. ದೇರ್ ಹಿ ವಿಲ್ ಬಿಕಮ್ ಎ ಜೀವನ್ ಮುಕ್ತ. ಅಲ್ಲಿ ಜ್ಞಾನ ದ್ವಾರ ಮುಕ್ತಿಯನ್ನ ಹೊಂದುತ್ತಾನೆ. ಅಂಡ್ ಅಟ್ ದ ಟೈಮ್ ಆಫ್ ಪ್ರಳಯ ಅಲಾಂಗ್ ವಿತ್ ಬ್ರಹ್ಮ ಹಿ ವಿಲ್ ಆಲ್ಸೋ ಅಟೈನ್ ವಿಧೇಯ ಮುಕ್ತಿ. ಮತ್ತು ಪ್ರಳಯ ಕಾಲದಲ್ಲಿ ಆ ಚತುರ್ಮುಖ ಬ್ರಹ್ಮನೊಂದಿಗೆ ಇವನು ವಿಧೇಯ ಕೈವಲ್ಯವನ್ನ ಪ್ರಾಪ್ತಿ ಮಾಡ್ಕೊತಾನೆ. ಲಾಂಗೆಸ್ಟ್ ಜೀವನ್ ಮುಕ್ತಿ. ಇದು ಜೀವನ್ ಮುಕ್ತಿ ಏನದಲ್ಲ, ಬಹಳ ದೀರ್ಘ ಕಾಲದ್ದು ಇದು.
This particular one is praying for in this 4 ಶ್ಲೋಕಾಸ್. ಈ ಮುಂದಿನ 4 ಶ್ಲೋಕದಲ್ಲಿ ನನಗೆ ಇಲ್ಲಿ ಮಠ ಅಂತೂ ಆಗಲಿಲ್ಲಪ್ಪ, ಇದನ್ನರ ಆಗಲಿ ಅಂತ ತಿಳ್ಕೊಂಡು ಈ ಪ್ರಾರ್ಥನೆ ಮಾಡುವಂತಹದ್ದು ಮುಂದಿನ ಶ್ಲೋಕಗಳ ತಾತ್ಪರ್ಯ ಇದೆ. ಇನ್ನೂ ಒಂದು 10 ನಿಮಿಷದ ಹೆಂಗ್ ಮಾಡ್ಲಿ? 11 ಆಯ್ತು, 11:06 ಆಯ್ತು. ಇರ್ಲಿ, ಆ ವಿಷಯವನ್ನ ಮತ್ತೆ ನಾಳೆ ನೋಡೋಣ ಅನ್ನೋಲ್ಲಿಗೆ ಇವತ್ತಿನ ನನ್ನ ವಾಕ್ಯ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಳಿಗೆ ವಿರಾಮ.